ಗುರುಭ್ಯೋ ನಮಃ. ವಿಘ್ನೇಶ್ವರ ವಾಗ್ದೇವಿ ಪರಮಾತ್ಮನ ಪಾದಕ್ಕೆ ನಮಸ್ಕಾರವನ್ನ ಮಾಡ್ತಾ, ಗುರು ಹಿರಿಯರನ್ನ ಆರಾಧ್ಯ ದೇವರನ್ನ ಮನಸ್ಸಲ್ಲಿ ಸ್ಮರಣೆಯನ್ನ ಮಾಡ್ತಾ ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡೋಣ. ಹಿಂದೆ ನಾವು ಕುಂತಿಯ ಬಗ್ಗೆ ಮಾತಾಡ್ತಾ ಇದ್ವಿ. ಯಾವ ರೀತಿ ತನ್ನ ಒಡಲ ನೋವನ್ನ ಪರಮಾತ್ಮನಿಗೆ ಹೇಳ್ಕೊಂತ ಇದ್ದಾಳೆ ಅಂತ. ದೇವರು ಮುಂದೆ ಬಂದ್ ಕೂರ್ಬೇಕು, ಅವನ ಮುಂದೆ ನಮ್ ಕಷ್ಟ ಹೇಳ್ಕೊಳೋದು ಅಂತಲ್ಲ. ಅವನು ಎಲ್ಲಾ ಕಡೆ ಇದ್ದಾನೆ. ನಾನು ಅವನ ಹತ್ರ ನನ್ನ ದುಃಖವನ್ನ ಅಥವಾ ನನ್ನ ಮಾತನ್ನ ಹೇಳ್ಕೊಂತೇನೆ, ಶೇರ್ ಮಾಡ್ತೇನೆ ಅಂತ ತುಂಬಾ ಸಲ ಹೇಳ್ತಾ ಇರ್ತೀರ. ಕೆಲವೊಬ್ರಿಗೆ ಅದು ಮೂಢತೆ ಅಂತ ಅನಿಸ್ಬೋದು, ಒಬ್ಬೊಬ್ರೆ ಮಾತಾಡ್ತಾ ಇದಾರೆ ಅಂತ ಅನಿಸ್ಬೋದು, ತಲೆ ಸರಿ ಇಲ್ಲ ಅಂತ ಅನಿಸ್ಬೋದು. ಬಟ್ ವಾಸ್ತವ ಸರಿಯಾಗಿ ಮಾಡ್ತಾ ಇದ್ದವ್ರು. ಯಾಕೆಂದ್ರೆ ಕುಂತಿ ಕೂಡ ಹಾಗೆ ಅವಳ ಮನಸ್ಸಿನ ನೋವನ್ನ ಯಾರ ಹತ್ರ ಹೇಳ್ಕೊಂತ ಇಲ್ಲ, ಕೃಷ್ಣನ ಹತ್ರ ಮಾತ್ರ ಹೇಳ್ತಾ ಇದ್ದಾಳೆ. ಮುಂದುವರೆದು ಹೇಳ್ತಾ ಇದ್ದಾಳೆ ಏನಂತ. ಕೃಷ್ಣ, ಈ ದೈವಗತಿ ಬಹಳ ವಿಚಿತ್ರ. ಯಾಕೆ ವಿಚಿತ್ರ ಅಂದ್ರೆ, ನಾವ್ ಯಾರ ಜೊತೆ ಬಾಳ್ಬೇಕು ಅಂತ ತುಂಬಾ ಇಷ್ಟಪಟ್ಟಿರ್ತೀವಿ, ಅವ್ರನ್ನೇ ನಮ್ಮಿಂದ ದೂರ ಮಾಡ್ಬಿಡುತ್ತೆ. ಸತ್ಯವಾದ ಮಾತಲ್ವಾ? ನಾವ್ ಯಾರ ಜೊತೆ ತುಂಬಾ ವರ್ಷ ಬದುಕ್ಬೇಕು, ಬಾಳ್ತೀವಿ ಅಂತ ಅನ್ಕೊಂತೀವಿ, ಆ ವ್ಯಕ್ತಿಗಳಿಂದ ನಮ್ಮನ್ನ ದೂರ ಮಾಡುತ್ತೆ, ಅಗಲಿಸುತ್ತೆ. ಸರಿ, ಯಾವತ್ತು ಇವರು ಸಾಯ್ಬಾರ್ದು ಅಂತ ಅನ್ಕೊಂತೀವೋ, ನಮ್ ಸಂಬಂಧ ಸಾಯೋ ತನಕ ಹೀಗೆ ಇರ್ಬೇಕು ಅಂತ ಅನ್ಕೊಂತೀವೋ, ಅವ್ರ ಜೊತೆ ಗಂಟನ್ನ ಬಿಡಿಸ್ಬಿಟ್ಟು ಈ ವ್ಯಕ್ತಿ ಜೊತೆ ಒಂದೇ ಒಂದು ನಿಮಿಷ ಇರಕ್ಕಾಗಲ್ಲ ಅನ್ನೋ ವ್ಯಕ್ತಿ ಜೊತೆ ಗಂಟು ಹಾಕ್ಬಿಡುತ್ತೆ ಸಂಬಂಧನ. ಹಾಗೆ ಯಾರು ನನ್ನ ಬಾಳಿಗೆ ಬೆಂಕಿ ಹಚ್ಲಿಕ್ಕೆ ಪ್ರಯತ್ನ ಪಟ್ರು, ಜೀವಂತವಾಗಿ ಸುಡಬೇಕು ಅಂತ ಯತ್ನಿಸಿದ್ರು, ಯಾರ ಮಕ್ಕಳು ನನ್ನ ಮಕ್ಕಳನ್ನ ತುಂಡು ನೆಲವನ್ನೂ ಕೂಡ ಕೊಡಲ್ಲ ಅಂತ ಹೇಳಿದ್ರು, ಅಂತಹವರು ಮುಂದೊಂದು ದಿವಸ ಚಿತೆಗೇರಿ ಉರ್ದು ಬೂದಿಯಾಗಿ ಹೋಗ್ತಾರಲ್ಲ, ಅಂತ ಭಯಂಕರ ವ್ಯಕ್ತಿಗಳ ಜೊತೆನೆ ಬದುಕಿ ಬಾಳೋ ತರ ಆಯ್ತಲ್ಲ. ಇದನ್ನೇ ವಿಧಿ ಅನ್ನೋದು. ಮನುಷ್ಯನಿಗೆ ಸ್ವಾತಂತ್ರ್ಯ ಇದೆ ಅಂತ ಹೇಳ್ತಾರಲ್ಲ, ಹಾಗಾದ್ರೆ ಸ್ವಾತಂತ್ರ್ಯ ಅಂದ್ರೆ ಏನು? ಫ್ರೀಡಮ್ ಅಂದ್ರೆ ಏನು? ನಮಗ್ ಹೇಗ್ ಬೇಕೋ ಹಾಗಿರೋದು ಫ್ರೀಡಮ್ ಅಲ್ಲ, ಸ್ವಾತಂತ್ರ್ಯತೆ ಅಲ್ಲ. ದೇವ್ರು ತೋರ್ಸೋ ದಾರಿಲಿ ನಡೀತಾ ಹೋಗ್ಬೇಕು, ಕಷ್ಟನೋ ಸುಖನೋ. ಆ ವ್ಯಕ್ತಿ ನಮಗ್ ಸರಿ ಹೋಗ್ಲಿಲ್ಲ ಅಂದ್ರೆ ಅವನ ಜೊತೆನೇ ಬಾಳ್ಬೇಕು. ಎಲ್ಲಾದ್ರಲ್ಲೂ ಫ್ರೀಡಮ್ನ ಹುಡ್ಕಕ್ ಆಗಲ್ಲ, ಸ್ವಾತಂತ್ರ್ಯತೆಯನ್ನ ಹುಡ್ಕಕ್ ಆಗಲ್ಲ ನಾವು. ಮುಂದೊಂದ್ ದಿವ್ಸ ನಾವೆಲ್ಲರೂ ಹೋಗವ್ರೆ, ನಮ್ಮ ಕರ್ಮದ ಮೂಟೆಯನ್ನ ಹೊತ್ತಿ ಹೋಗ್ಬೇಕು. ಆದ್ರೆ ನೆನಪಿರ್ಲಿ, ಆ ಕರ್ಮದ ಮೂಟೆ ಭಾರ ಆದ್ರೆ ಹಿಡ್ತಕ್ಕಂತ ಹೆಜ್ಜೆ ಸಾಗಲ್ಲ. ನಾವ್ ಅನ್ಕೊಂಡಿದೀವಿ ಸಾವು ಬಹಳ ಬೇಗ ಬರುತ್ತೆ ಅಥವಾ ಒಂದೇ ಒಂದು ಕ್ಷಣದಲ್ಲಿ ಬರುತ್ತೆ, ಸತ್ ಮೇಲೆ ಮುಗೀತು ನಮ್ ಕರ್ತವ್ಯ ಅಂತ. ಆದ್ರೆ ನೆನಪಿರ್ಲಿ, ಸತ್ತ ಮೇಲೆ ನಾವು ಪ್ರಯಾಣವನ್ನ ಮಾಡ್ಬೇಕಾಗತ್ತೆ ಆತ್ಮದ ಜೊತೆಗೆ. ದೇಹಕ್ಕೆ ಭಾರ ಹೊರೋ ಶಕ್ತಿ ಇರುತ್ತೆ, ಆತ್ಮಕ್ಕೆ ಭಾರ ಹೊರೋ ಶಕ್ತಿ ಇರಲ್ಲ. ಅಂತಹ ಆತ್ಮಕ್ಕೆ ಕರ್ಮ ಅನ್ನೋ ಮೂಟೆಯನ್ನ ಹೊರಿಸ್ಬಿಟ್ರೆ ಅದನ್ನ ಹೊತ್ತು ಅದು ಸಾಗ್ಬೇಕಾದ್ರೆ ಸಾಕಷ್ಟು ನೋವನ್ನ ಪಡುತ್ತೆ. ಇಲ್ಲಿ ಕುಂತಿ ವಾನಪ್ರಸ್ಥಕ್ಕೆ ಹೋಗ್ಬೇಕಾದ್ರೆ ಹೇಳ್ದಂತ ಮಾತುಗಳಿದು. ಅವಳು ನೋಡ್ತಾಳಂತೆ, ಅವಳಿಗಿಂತ ಹಿಂದೆ ಗಾಂಧಾರಿ ಅಂತೆ, ಧೃತರಾಷ್ಟ್ರ ಅಂತೆ, ಎಲ್ರಿಗಿಂತ ಮುಂದೆ ಸಂಜಯ ಅಂತೆ. ಆದ್ರೆ ಸಂಜಯ ಅವರನ್ನೂ ಕೂಡ ಅಲ್ಲಿ ಹಿಂಬಾಲಿಸ್ಬೇಕು ಅಂತ ಅಲ್ಲೂ ಕೂಡ ತನ್ನ ಕರ್ತವ್ಯವನ್ನ ಮಾಡ್ತಾ ಇದ್ದಾನೆ. ಕಣ್ಣು ಕಾಣಿಸ್ತಾ ಇರ್ತಕ್ಕಂತ ಧೃತರಾಷ್ಟ್ರ ಹಿಂದಿರುಗಿ ಕೇಳ್ತಾನಂತೆ, ಗಾಂಧಾರಿ ಸಂಜಯ ಬರ್ತಿದ್ದಾನ ಅಂತ. ಅದಕ್ಕೆ ಗಾಂಧಾರಿ ಹೇಳ್ತಾಳಂತೆ, ಸಂಜಯನ ದಾರಿ ಬಹಳ ಸುಲಭ, ಆದ್ರೆ ನಿಮ್ಮ ದಾರಿ ಕಷ್ಟ ಕಣ್ರಿ.
ನಿಮ್ಮ ಕರ್ಮದ ಮೂಟೆ ಭಾರ ಆಗಿ ಹೆಜ್ಜೆ ಸಾಕ್ತಾ ಇಲ್ಲ. ನಿಮಗೋಸ್ಕರ ನಾವಿಬ್ರು ನಿಮ್ಮ ಜೊತೆಲಿ ಬರ್ತಾ ಇದ್ದೀವಿ ಅಂತ ಹೇಳ್ತಾರಂತೆ. ಹಾಗೆ ನಮ್ಮ ಕರ್ಮದ ಭಾರ ಮೂಟೆ ಎಷ್ಟಿದೆ ಅನ್ನೋದು ಲೆಕ್ಕ ಹಾಕೊಳ್ಳಿ. ಒಂದ್ ಪ್ರಶ್ನೆ ಕೇಳ್ದ ಧೃತರಾಷ್ಟ್ರ ಸಂಜಯನನ್ನ, ಈ ಕರ್ಮದ ಮೂಟೆ ಯಾಕೆ ಸವಿತಾ ಇಲ್ಲ? ನಾನು ನಡೆದಷ್ಟು ಕೂಡ ಕರಗ್ಬೇಕಲ್ವಾ? ಅದಕ್ಕೆ ಸಂಜಯ್ ಹೇಳ್ತಾನಂತೆ, ನೋಡಿ, ನಿಮ್ಮ ಮಕ್ಕಳೆಲ್ಲ ನಿಮ್ಗಿನ್ನ ಮುಂಚೆ ಸತ್ತೋಗ್ಬಿಟ್ಟಿದ್ದಾರೆ. ಈಗ ನೀವು ವಾನಪ್ರಸ್ಥಕ್ಕೆ ಹೋಗ್ತಾ ಇದ್ದೀರಾ ಪ್ರಾಣ ಬಿಡಕ್ಕೆ ಅಂತ. ಈ ಹಾದಿಲಿ ಆತ್ಮವನ್ನ ನೀವು ನಡೆಸ್ಬೇಕಾದ್ರೆ ನಿಮ್ಮ ಮಕ್ಕಳ ಎಲ್ಲಾ ಭಾರ ಬಂದು ನಿಮ್ಮ ಕರ್ಮದ ಮೂಟೆಗೆ ಬಿದ್ದು ಅವರ ಭಾರವನ್ನು ಕೂಡ ಹೊರಬೇಕಾಗಿರೋ ಪರಿಸ್ಥಿತಿ ಬಂದಿದೆ. ಹಾಗಾಗಿ ನೀವು ಹೆಜ್ಜೆ ಹಾಕಕ್ಕಾಗ್ತಾ ಇಲ್ಲ. ಅವನ್ಗೆ ಆಶ್ಚರ್ಯ ಆಯ್ತು, ಅಲ್ಲೇ ನನ್ನ ಮಕ್ಳು ಭಾರ ನಾನ್ ಯಾಕೆ ಹೊರಬೇಕು? ಅವ್ರದವ್ರಿಗೆ, ನಂದ ನನಗೆ. ನನ್ ಕರ್ಮ ಸವಿಬೇಕಲ್ವಾ? ಎಲ್ರು ಕರ್ಮ ಹೊರಕ್ಕೆ ನಾನ್ ಯಾಕೆ? ತಂದೆ ಆದ ಮಾತ್ರಕ್ಕೆ ಭೂಲೋಕದಲ್ಲಿ ಇರೋ ತನಕ ಅಷ್ಟೇ ತಂದೆ ಮಕ್ಳು ಕರ್ತವ್ಯ. ಒಂದ್ಸಲ ಪ್ರಾಣ ಹೋದ್ಮೇಲೆ ಯಾರಿಗ್ಯಾರು ಆಗಲ್ಲ. ಅವ್ರ ಆತ್ಮ ಅವ್ರದ್ದು, ನಮ್ಮ ಆತ್ಮ ನಮ್ದು. ಅವ್ರ ಕರ್ಮ ಅವ್ರದ್ದು, ನಮ್ ಕರ್ಮ ನಮ್ದು. ಅವ್ರದ್ದು ಯಾಕೆ ನಾನು ಹೊರ್ಬೇಕು? ಅದಕ್ಕೆ ಸಂಜಯ್ ಹೇಳ್ತಾನೆ, ಅಲ್ಲ ದೊರೆಗಳೇ, ನೀವ್ ಹೇಳಿದ ಮಾತನ್ನ ನಾನು ಒಪ್ತೀನಿ. ಅಲ್ಲಿ ನೋಡಿ, ಒಂದ್ ಮರದ ಮೇಲೆ ಒಂದ್ ಪಕ್ಷಿ ಕೂತಿದೆ. ಓಹ್, ನಿಮ್ ಕಣ್ ಕಾಣಿಸಲ್ಲ ಅಲ್ವಾ? ಹಾಗೆ ಅನ್ಕೊಡಿ, ಅದೊಂದ್ ಮರದ ಮೇಲೆ ಒಂದು ಪಕ್ಷಿ ಕೂತಿದೆ. ಅದು ಒಣಗೋಗಿರೋ ಮರ. ಅದಕ್ ವಯಸ್ಸಾಗಿರೋ ಪಕ್ಷಿ, ಅದು ಕೂತು ಬಿಟ್ಟಿದೆ. ಬೈಕೊಂತ ಇದೆ ಆ ಮುದಿ ಪಕ್ಷಿ. ಎಂಥ ಮರಪ್ಪ ಇದು! ಒಂದೇ ಒಂದು ಎಲೆ ಇಲ್ಲ, ಒಂದೇ ಒಂದು ಹಣ್ಣಿಲ್ಲ, ಒಂದೇ ಒಂದು ಹೂವಿಲ್ಲ. ಇಂಥ ಮರ ಇದ್ರೆಷ್ಟು ಸತ್ರೆಷ್ಟು ಅಂತ ಚಿಗುರುತ್ತೆ ಅನ್ನೋ ನಂಬಿಕೆ ಮೇಲೆ ಕಾಯ್ಕೊಂಡ್ ಕೂತಿದೆ, ಬೈಕೊಂಡು ಒಣಗೋಗಿರೋ ಮರದ ಮೇಲೆ ಆ ಪಕ್ಷಿ. ಧೃತರಾಷ್ಟ್ರ ಕೇಳ್ತಾನೆ, ಅಲ್ಲ, ಯಾವ ಒಣಗೋಗಿರೋ ಮರ ಚಿಗುರದುಂಟಾ? ಆ ಪಕ್ಷಿಗೆಲ್ಲಾದ್ರೂ ಹುಚ್ಚಿಡ್ದಿದ್ಯಾ? ಅದಕ್ಕೆ ಸಂಜಯ್ ಹೇಳ್ತಾನೆ, ಹೌದು, ಆ ಪಕ್ಷಿಗ್ ಹುಚ್ಚಿಡ್ದಿಲ್ಲ. ಅದ್ ಆಲೋಚನೆ ಮಾಡ್ತಾ ಇರೋ ರೀತಿ ಹಾಗೆ. ಆಗದೆ ಇರೋದ್ನ ಆಗತ್ತೆ ಅಂತ ಮೊಂಡುತನ ತೋರ್ಸೋದಿದ್ಯಲ್ಲ, ದಡ್ಡತನ. ಈಗ ನೀವ್ ಅದನ್ನೇ ತೋರಿಸ್ತಾ ಇರೋದು. ನಿಮ್ಮ ದಾರಿ ಬಹಳ ದೂರವಾಗಿದೆ. ಯಾಕೆ ಅವ್ರ ಕರ್ಮ ಹೊರ್ಬೇಕು ಗೊತ್ತಾ? ಬದುಕಿರ್ಬೇಕಾದ್ರೆ ಅವ್ರು ಮಾಡೋದು ತಪ್ಪು ಅಂತ ಗೊತ್ತಿದ್ರು ಕೂಡ ಅವ್ರಿಗೆ ಬೆಂಬಲವನ್ನ ಕೊಟ್ಟು ಅವ್ರು ಹಾಳಾಗೋದಕ್ಕೂ ಕಾರಣ ಆಗಿದ್ ನೀವೇ. ಹಾಗಾಗಿ ನಿಮ್ಮ ಮಕ್ಕಳಿಗಿಂತ ಹೆಚ್ಚಿನ ಪಾಪ ನಿಮ್ಮದೇ. ಇವಾಗ ನೀವು ಹೊತ್ತು ನಡಿಲೇಬೇಕು. ಅರ್ಥ ಆಗ್ತಾ ಇದೆ ನಿಮ್ಗೆ? ಮಕ್ಕಳನ್ನ ಹಾಳು ಮಾಡೋದು ಕೂಡ ತಂದೆ ತಾಯಿಯ ಪಾಪದ ಕರ್ಮದ ಮೂಟೆಗೆ ಆಡಾಗ್ತಾ ಹೋಗುತ್ತೆ. ಸರಿ ದಾರಿಲಿ ಕರ್ಕೊಂಡು ಹೋದ್ರು ಅವ್ರು ಸರಿ ಹೋಗ್ಲಿಲ್ಲ ಅಂದ್ರೆ ಅವ್ರ ಕರ್ಮ. ಆದ್ರೆ ಸರಿ ದಾರಿಲಿ ಹೋಗ್ತಾ ಇರೋರ್ನ ಅಥವಾ ಹಾದಿ ತಪ್ತಾ ಇರೋರ್ನ ಹಾದಿ ತಪ್ತಾ ಇದಾರೆ ಅಂತ ಗೊತ್ತಿದ್ರು ಕೂಡ ಅವ್ರಿಗೆ ನೀವು ಸಪೋರ್ಟ್ ಮಾಡೋದಿದೆಯಲ್ಲ, ಬೆಂಬಲ ಕೊಡೋದಿದೆಯಲ್ಲ, ಅದು ತಪ್ಪು. ಕುಂತಿ ಹೇಳ್ತಾಳೆ, ಪಾಂಡುರಾಜನ ಪಟ್ಟ ಮಹಿಷಿಯಾಗಿ ನಾನು ವಸ್ತಿನಾವತಿಗೆ ಹೋದೆ. ನಾನ್ ಅನ್ಕೊಂಡೆ ಅಸ್ತಿನಾವತಿ ಅಂದ್ರೆ ಸುಮ್ನೆನಾ? ಅರಮನೆ ಅಂದ್ರೆ ಸುಮ್ನೆನಾ? ರಾಜನ್ ಹೆಂಡತಿ ಅಂದ್ರೆ ಸುಮ್ನೆನಾ? ಇನ್ಮೇಲೆ ನನಗೆ ಸುಖ ವೈಭೋಗ ಅಂತ ಅನ್ಕೊಂಡೆ. ಆದ್ರೆ ಅರಮನೆಗೆ ಕಾಲಿಟ್ಟ ಮೇಲೆ ಗೊತ್ತಾಗಿದ್ದು ಅಲ್ಲೂ ಕೂಡ ಸಮಸ್ಯೆ ಇದೆ ಅಂತ. ನನ್ಗನ್ಸುತ್ತೆ ಕೃಷ್ಣ, ನಾನ್ ಎಲ್ಲೇ ಕಾಲಿಡ್ತೀನೋ ಅಲ್ಲೆಲ್ಲ ಸಮಸ್ಯೆನೆ. ನಾನೇ ಸರಿ ಇಲ್ಲ. ಭೀಷ್ಮ ಯಾವಾಗ್ಲೂ ಏನೂ ಯೋಚನೆ ಮಾಡ್ತಿದ್ದ. ನನ್ನ ನೋಡ್ದಾಗೆಲ್ಲ ನಮಸ್ಕಾರ ಮಾಡಿ ಹೋಗ್ತಿದ್ದ. ಅವ್ನ್ ಯಾವತ್ತೂ ನನ್ ಜೊತೆ ಮುಕ್ತವಾಗಿ ಮಾತಾಡ್ಲೇ ಇಲ್ಲ ಭೀಷ್ಮ. ಒಂದು ದಿನ ನಿಶ್ಚಯ ಮಾಡಿ ಬಂದ್ ಹೇಳ್ದ ನನ್ನ ಹತ್ರ, ನಿನ್ನ ಯಜಮಾನನಿಗೆ ಪಟ್ಟ ಕಟ್ತೀನಿ ಅಂತ. ಪಟ್ಟಾಭಿಷೇಕ ಕಾಲದಲ್ಲಿ
ನನ್ ಯಾವತ್ತೂ ನನ್ನ ಗಂಡನ ಸಿಂಹಾಸನವನ್ನ ಏರಿ ಮಹಾರಾಣಿ ಅಂತ ಜೈಕಾರ ಹಾಕಿಸ್ಕೊಳ್ಳಿಲ್ಲ. ಹಿರಿಯಣ್ಣನಾದಂತಹ ಧೃತರಾಷ್ಟ್ರ ಕೋಪ ಮಾಡ್ಕೊಂಡು ಸಿಟ್ ಮಾಡ್ಕೊಳಕ್ ಶುರು ಮಾಡ್ದ. ಗಾಂಧಾರಿ ಹೋಗ್ತಾ ಬರ್ತಾ ನನ್ನ ಕೊಂಕು ಮಾತಾಡಕ್ ಶುರು ಮಾಡಿದ್ಲು. ನನ್ನ ಗಂಡ ದಿಗ್ವಿಜಯ್ ಯಾತ್ರೆಗೆ ಹೋದ್ಮೇಲಂತೂ ಎಲ್ರೂ ನನಗೆ ಕಷ್ಟ ಕೊಡಕ್ ಶುರು ಮಾಡಿದ್ರು. ವಿದುರ ಮಾತ್ರ ನನ್ನ ಜೊತೆಗೆ ನಿಂತು ಸಾಂತ್ವನವನ್ನ ಹೇಳ್ತಾ ಇದ್ದ. ಪುಣ್ಯಕ್ಕೆ ಧೃತರಾಷ್ಟ್ರನಿಗೆ ಮಕ್ಕಳಾಗಿರ್ಲಿಲ್ಲ. 1-2 ವರ್ಷ ಆಯ್ತು ಪಾಂಡುರಾಜ ದಿಗ್ವಿಜಯ ಯಾತ್ರೆಗೆ ಹೋಗಿ. ಅವನ್ ಬರೋ ತನಕ ಭೀಷ್ಮನೇ ಎಲ್ಲ ರಾಜ್ಯದ ಉಸ್ತುವಾರಿಯನ್ನ ವಹಿಸ್ಕೊಂಡಿದ್ದ. ಆಗಾಗ ಕುಂತಿ ಬಂದ್ ಕೇಳ್ತಾ ಇದ್ಲು, ಹೇಗಿದ್ಯಾ ಹೇಗಿದ್ಯಂತೆ ನಿನ್ ಗಂಡಿನ ವಿಜಯ ಯಾತ್ರೆ ಅಂತ ಕೇಳಿ ಕೊಂಕು ಮಾತಾಡ್ತಾ ಇದ್ಲು. ನನ್ನ ಯಜಮಾನ್ರು ಬಂದ್ರು, ಇನ್ ಮುಂದೆ ಆದ್ರೂ ನಾವಿಬ್ರು ಸಂತೋಷವಾಗಿರ್ಬೋದು ಅನ್ನೋ ಆಸೆ ಹುಟ್ಟೋ ಮೊದಲೇ ಒಂದು ಅನಿರೀಕ್ಷಿತ ಆಗಮಿಸ್ಬಿಟ್ಟಿತ್ತು. ಒಂದು ಘಟನೆ ಬಂತು. ನನ್ನ ಯಜಮಾನ ಬರ್ಬೇಕಾದ್ರೆ ಸುಮ್ನೆ ಬರ್ಲಿಲ್ಲ, ಮಾದ್ರಿಯನ್ನ ಹೆಂಡತಿಯನ್ನಾಗಿ ಮದ್ವೆ ಮಾಡ್ಕೊಂಡು ಬಂದ. ಮದ್ರ ದೇಶದ ರಾಜಪುತ್ರಿ ಚೆಲುವೆ ಶಲ್ಯನ ಸೋದರಿ ಮಾದ್ರಿ ನನಗಿಂತ ಹೆಚ್ಚು ಸುಂದರವಾಗಿದ್ಲು. ಆದ್ರೆ ನನ್ಗ ಮಾತ್ಸರ್ಯ ಆಗ್ಲಿಲ್ಲ ಕೃಷ್ಣ. ನನಗೊಬ್ಳು ಸವತಿ ಬಂದ್ಲು ಅನ್ನೋ ಆಲೋಚನೆ ನನಗ್ ಬರ್ಲಿಲ್ಲ. ಯಾಕಂದ್ರೆ ನನ್ನ ಗಂಡ ಇಬ್ರಿಗೂ ಕೂಡ ವಂಚನೆಯನ್ನ ಮಾಡದೆ ನಮ್ಮನ್ನ ನೋಡ್ಕೊಂತ ಇದ್ದ. ಅನೇಕ ಯಜ್ಞ ಯಾಗಾದಿಗಳನ್ನ ಮಾಡ್ದ. ಸುಭಿಕ್ಷವಾಯ್ತು ರಾಜ್ಯ, ಬೊಕ್ಕಸ ತುಂಬ್ದ. ಜನ ನೆಮ್ಮದಿಯಿಂದ ಬಾಳಲಿಕ್ಕೆ ಶುರು ಮಾಡಿದ್ರು. ಆದ್ರೆ ಯಾವತ್ತೂ ಧೃತರಾಷ್ಟ್ರನಿಗೆ ಇದು ರುಚಿಸ್ಲೇ ಇಲ್ಲ, ಒಪ್ಪಿಗೆ ಆಗ್ಲೇ ಇಲ್ಲ. ಅವನ ಭಾವಮೈದನಾಗಿರ್ತಕ್ಕಂಥ ಮನೆಹಾಳ ಶಕುನಿ ಬಂದು ಸೇರಿದ ಮೇಲಂತೂ ಯಾವಾಗಲೂ ಒರಟು, ನಾಜೂಕಿಲ್ಲದ, ನಯವಿಲ್ಲದ, ಕೊಂಕು ಮಾತಿನ, ಸದಾ ಸಂಶಯದಲ್ಲೇ ನೋಡ್ತಕ್ಕಂಥ ಸ್ವಭಾವ, ಕೆಟ್ಟ ಮನಸ್ಸು, ವಂಚಕ, ಬಾಯಲ್ಲೇ ವಿಷವನ್ನ ಕಾರ್ತಕ್ಕಂಥ ಸರ್ಪದ ರೀತಿ ಆಗೋದ ಧೃತರಾಷ್ಟ್ರ. ನನ್ನ ಗಂಡನಿಗೂ ಕೂಡ ಇವನನ್ನ ನೋಡಿದ್ರೆ ಆಗ್ತಾ ಇರ್ಲಿಲ್ಲ. ಹದ್ದು ಬಸ್ನಲ್ಲಿಡಕ್ಕೆ ಓಡಿಸ್ಲಿಕ್ಕೆ ಶತಪ್ರಯತ್ನವನ್ನ ಮಾಡಿದ್ರು. ಭೀಷ್ಮನಿಗೆ ಈ ವಿಚಾರ ತಿಳಿದು ನನ್ನ ಗಂಡನನ್ನ ಬೈದು ಸುಮ್ಮನೆ ಇರಿಸಿದ್ರು. ನಿನ್ನ ಕುರುಡ ಅಣ್ಣ, ಅವನಿಗೆ ಬೇರೆ ಆಶ್ರಯ ಇಲ್ಲ, ಅವನ್ ಇದೇ ಅರಮನೆಯಲ್ಲಿ ಇರ್ಲಿ, ನೀನೇ ಅನುಸರಿಸ್ಕೊಂಡು ಹೋಗು ಅಂತ ಬುದ್ಧಿವಾದ ಹೇಳಿದ್ರು. ಅಲ್ಲಿಂದಾಚೆಗೆ ನನ್ನ ಪತಿಯನ್ನ ನನ್ನನ್ನ ನೋಡಿದ್ರೆ ಮುಖ ತಿರುಗಿಸ್ಕೊಂಡು ಹೋಗ್ಲಿಕ್ಕೆ ಪ್ರಾರಂಭವನ್ನ ಮಾಡಿದ್ರು. ನನ್ನ ಗಂಡನಿಗೆ ಬೇಟೆ ಹಾಡೋ ಹುಚ್ಚು. ಒಂದು ದಿವಸ ಅರಮನೆಯ ಕಚೇರಿ ಕೆಲಸ ಇರ್ಲಿಲ್ಲ, ಬೇಟೆಗೆ ಹೊರಟ್ರು. ನನ್ಗೆ ಯಾಕೋ ಗೊತ್ತು ಬಲಗಣ್ಣು ಅದ್ರತಾ ಇತ್ತು. ಆರ್ತಿ ಎತ್ತಬೇಕಾದ್ರೆ ಕರ್ಪೂರ ಆರ್ ಹೋಯ್ತು. ಮತ್ತೆ ಹಚ್ಚಿ ಆರ್ತಿ ಎತ್ತಿ ತಿಲಕವನ್ನಿಟ್ಟು ಯಶಸ್ವಿಯನ್ನಾಗಿ ಹೋಗಿ ಬನ್ನಿ ಅಂತ ಕಳಿಸ್ತೆ. ಆದ್ರೆ ಸಂಜೆ ಬಂದಾಗ ಅವರ ಮುಖ ಭಾರ ಆಗಿತ್ತು. ಮನಸ್ಸಲ್ಲಿ ಏನೋ ಚಿಂತೆ ಆವರಿಸಿತ್ತು. ಏನೋ ಮಾತನಾಡದೆ ಒಳಕೋಣೆಗೆ ಹೋಗಿ ಬಾಗ್ಲು ಹಾಕೊಂಡ್ರು. ನನಗ್ ಗಾಬರಿಯಾಗಿ ಬಾಗಿಲು ತಟ್ಟ ಏನಾಯ್ತು ಅಂತ. ಓಡ್ ಬಂದು ನನ್ನನ್ನು ಅಲಂಕರಿಸಿದ್ರು. ಏನಾಯ್ತು ಅಂದೆ. ಆಗ ಹೇಳಿದ್ರು, ಇನ್ನು ಮುಂದೆ ನೀನಾಗಲಿ ಮಾದ್ರಿ ಆಗಲಿ ನನ್ನಿಂದ ಏನನ್ನೂ ನಿರೀಕ್ಷೆ ಮಾಡಬೇಡಿ. ಇಷ್ಟು ಹೇಳಿ ಹೋಗಿ ನಿಂತು ಬಿಟ್ರು ಸುಮ್ನೆ ಒಂದು ಕಡೆ. ಮಾದ್ರಿನ್ ಕರ್ದೆ, ಬೇಗ ಬಾ ಅಂತ. ಅವಳು ಗಾಬರಿಯಿಂದ ಬಂದ್ಲು. ಏನಾಯ್ತು? ಇಬ್ರು ಹೋಗಿ ಗಂಡಂದ್ರ ಮುಂದೆ ನಿಂತ್ಕೊಂಡಾಗ, ಹತ್ತಿರ ಬರಬೇಡಿ, ದೂರ ಹೋಗ್ಬಿಡಿ ಎಂದ್ರು. ನೀವೇನಾದ್ರೂ ಹತ್ತಿರ ಬಂದು ನನ್ನನ್ನ ಮುಟ್ಟಿದ್ರೆ ನಾನ್ ಸಾಯ್ತೇನೆ. ಇನ್ನು ಮುಂದೆ ನನ್ನ ಬಳಿಗೆ ಬರಲು ಪ್ರಯತ್ನವನ್ನ ಮಾಡಬೇಡಿ ಅಂತ ನೀರು ತುಂಬಿದ ಕಣ್ಣುಗಳಿಂದ ಜೋರಾಗಿ ಹೇಳಿದ್ರು.
ನಾವ್ ಅನ್ಕೊಂಡ್ವಿ ನಾವೇನೋ ತಪ್ಪು ಮಾಡ್ಬಿಟ್ಟಿದೀವಿ, ಅಥವಾ ನಮ್ಮಿಬ್ರಲ್ಲಿ ಏನೋ ದೋಷ ಇದೆ ಏನು ಅಂತ ಕೇಳಿದ್ವಿ. ಆಗ ಸಮಾಧಾನದಿಂದ ಉತ್ತರವನ್ನ ಕೊಟ್ರು. ಕಾಡಲ್ಲಿ ಒಂದು ಜೋಡಿ ಜಿಂಕೆ ಎರಡು ಮೈಥುನ ಕ್ರಿಯೆಯಲ್ಲಿತ್ತು. ಇದನ್ನ ಅರ್ಥ ಮಾಡ್ಕೊಳ್ದೆ ದೂರದಿಂದ ಬಾಣವನ್ನ ಬಿಟ್ಟೆ. ಅಯ್ಯೋ ಸತ್ತಿ ಅಂತಕ್ಕಂಥ ಧ್ವನಿ ಬಂತು. ಆ ಧ್ವನಿಯನ್ನ ಕೇಳಿ ಹತ್ರ ಹೋದಾಗ ಜಿಂಕಿಯ ಚರ್ಮವನ್ನ ಹೊತ್ತಂತಹ ಋಷಿ ಹಾಗೂ ಅವನ ಪತ್ನಿ ಇಬ್ರು ಕೂಡ ಮಾನುಷ್ಯ ರೂಪದಲ್ಲಿದ್ರು. ನಾನು ಬಿಟ್ಟಂತಹ ಬಾಣ ಋಷಿಗೆ ಹೋಗಿ ನಾಟಿತ್ತು. ಕಿಂದಮ ಅಂತಕ್ಕಂಥ ಋಷಿ ಅವನು. ಕಿಂಧಮ ಹೆಂಡತಿಯ ಜೊತೆಗೆ ಋಷಿಯ ವೇಷದಲ್ಲಿ ಸುಖವನ್ನ ಪಡೆಯಲಾಗದೆ ಇಬ್ರು ಕೂಡ ಜಿಂಕೆಯ ರೂಪವನ್ನ ತಾಳಿ ಒಬ್ರಿಗೊಬ್ರು ಏಕಾಂತದಲ್ಲಿದ್ರು. ಇದನ್ನ ಅರ್ಥ ಮಾಡ್ಕೊಳ್ಳಿ ನಾನು ಬಾಣವನ್ನ ಬಿಟ್ಟು ಅವನು ಸತ್ತೋದ. ಸಾಯ್ಬೇಕಾದ್ರೆ ಒಂದು ಶಾಪವನ್ನ ಕೊಟ್ಟ, ನನ್ನ ಕೊಂದವನು ಕೂಡ ಹೆಂಡತಿಯರನ್ನ ಮುಟ್ಟಿದ್ರೆ ಇದೇ ಗತಿ ಅವನಿಗೆ ಬರ್ಲಿ, ಇದೇ ಅವನಿಗೂ ಕೂಡ ಪ್ರಾಪ್ತಿಯಾಗ್ಲಿ ಅಂತ ಹೇಳ್ತಾ ಸತ್ತೋದ. ಹೋಗಿದ್ದು ಬೇಟೆಗೆ, ತಗೊಂಡು ಬಂದಿದ್ದು ಶಾಪ. ಇದನ್ನೇ ವಿಧಿ ಅನ್ನೋದು ಅಲ್ವಾ ಕೃಷ್ಣ? ಅಲ್ಲಿಂದಾಚೆಗೆ 1 ವರ್ಷ ಯೌವನದ ಸೊಗಸನ್ನು ಅನುಭವಿಸದೆ ನಾನು ನನ್ನ ಪತಿ ದೂರನೇ ಇದ್ವಿ. ನನ್ನ ಗಂಡನಿಗೆ ಯಾಕೋ ವೈರಾಗ್ಯ ಬಂತು, ರಾಜ್ಯವನ್ನ ಆಳಲ್ಲ ಅಂದ. ಯಾವುದೂ ರುಚಿಸ್ಲಿಲ್ಲ. ಒಂದು ದಿನ ಭೀಷ್ಮನಿಗೆ ಹೇಳ್ಬಿಟ್ರು, ನನಗೆ ರಾಜ್ಯ ಬೇಡ, ವಾನಪ್ರಸ್ಥಾನಕ್ಕೆ ಹೋಗ್ಬಿಡ್ತಾನೆ. ಈ ಮಾತನ್ನ ಕೇಳಿ ಭೀಷ್ಮನಿಗೆ ಆಕಾಶವೇ ಕಳಚಿ ಬೀಳೋ ತರ ಆಯ್ತು. ಆತಂಕ ಪಟ್ಟ ಉತ್ತರಾಧಿಕಾರಿ ಯಾರನ್ನ ಮಾಡೋದು ಅಂತ. ಆದ್ರೆ ನನ್ನ ಗಂಡನ ನಿರ್ಧಾರ ಅಚಲವಾಗಿತ್ತು. ಯಾವಾಗ ಗಂಡ ವಾನಪ್ರಸ್ಥಕ್ಕೆ ಹೋಗ್ತೀನಿ ಅಂತನೋ, ಹೆಂಡತಿಯರಾದ ನಾನು ಮಾದ್ರಿ ಗಂಡನ ಜೊತೆ ಹೋಗ್ಬಿಟ್ವಿ. ಈ ನಿರ್ಧಾರ ಧೃತರಾಷ್ಟ್ರನಿಗೆ ಸಂತೋಷ ಉಂಟು ಮಾಡ್ತು. ಅವನಿಗೆ ಉತ್ತರಾಧಿಕಾರಿಯ ಪಟ್ಟ ಲಭಿಸ್ತು. ವಾನಪ್ರಸ್ಥದ ವಿಧಿವಿಧಾನ ಮುಗಿಸಿ ನಾರು ಮಡಿಯನ್ನ ಉಟ್ಟು ನಾವು ಹೋಗ್ಬೇಕಾದ್ರೆ ಊರಿಗೆ ಊರೇ ಹೇಳ್ತಾ ಇತ್ತು ನಮ್ಮನ್ನ ಕಳಿಸ್ಕೊಡಕ್ಕೆ. ಊರ್ ಬಿಟ್ಟು ಹೊರಟ್ವಿ. ಕುಗ್ರಾಮಗಳಲ್ಲಿರ್ತಕ್ಕಂಥ ಅತ್ಯಂತ ಭಯಾನಕವಾಗಿರ್ತಕ್ಕಂಥ ಪ್ರದೇಶಗಳನ್ನ ದಾಟಿ ಹೋದ್ವಿ. ಏನು ಸಿಕ್ಕರೆ ಅಂತ ತಿಂತಾ ಇದ್ವಿ. ಹಣ್ಣು, ಗೆಡ್ಡೆ, ಎಲೆ, ಹೂವು. ಆಶ್ರಮ ಸಿಕ್ಕಿದ್ರೆ ಅಲ್ಲಿರ್ತಾ ಇದ್ವಿ, ಋಷಿಮುನಿಗಳು ಸಿಕ್ಕಿದ್ರೆ ಅವ್ರ ಹತ್ರ ಇರ್ತಾ ಇದ್ವಿ. ಇಲ್ಲ ಅಂದ್ರೆ ಗಿಡ ಮರಗಳ ನೆರಳಲ್ಲಿ ಮಲ್ಕೊಂಡು ಕಾಲ ಹಾಕ್ತಾ ಇದ್ವಿ. ಹಾಗೆ ಕೆಲವು ವರ್ಷ ಕಳೆದೋಯ್ತು. ಋಷಿಗಳ ಜೊತೆ ಅಲ್ಲಲ್ಲಿ ಇರ್ತಾ ನನ್ನ ಪತಿಗೆ ಚಿಂತೆ ಆಗೋಯ್ತು. ಮಕ್ಕಳಿಲ್ಲದವ್ರಿಗೆ ಗತಿ ಇಲ್ಲ ಅಂತ ಹೇಳ್ತಾರೆ. ಅಪುತ್ರನಿಗೆ ಏನ್ ಮಾಡೋದು ಅಂತ ಅರ್ಥ ಆಗ್ಲಿಲ್ಲ. ಏನ್ ಮಾಡೋದು ಅಂತ ಬಂದ್ ನನ್ನನ್ ಕೇಳಿದ. ಕೃಷ್ಣ, ಈಗ ನನ್ಗೆ ಅರ್ಥ ಆಗ್ತಾ ಇದೆ. ಗೀತೆಯಲ್ಲಿ ಒಂದು ಮಾತು ಹೇಳಿದ್ಯಾ ನೀನು. ಮಕ್ಕಳಾಗ್ತಕ್ಕಂತ ವಿಷಯ ಪಿತೃಋಣ ತೀರಿಸಬೇಕಾದದ್ದು ಸಾಮಾನ್ಯ ಲೋಕದ ಸಮಾಜದ ಹೊಣೆಗಾರಿಕೆಯ ವಿಷಯ ಅಂತ ಹೇಳ್ತಾರಂದ್ರೆ, ಹೌದು ಮಕ್ಕಳಾಗಬೇಕು. ಮಕ್ಕಳಾದ ಪಕ್ಷದಲ್ಲಿ ಅವರು ನಮ್ಮನ್ನ ಋಣ ತೀರಿಸ್ಬೇಕು ಅನ್ನೋದೇನಿರಲ್ಲ. ಎಷ್ಟೋ ಸಲ ಮಕ್ಕಳಿರೋರು ತಂದೆ ತಾಯಿ ಅಂತ್ಯ ಸಂಸ್ಕಾರ ಕೂಡ ಮಾಡಕ್ ಸಾಧ್ಯ ಆಗಿರಲ್ಲ. ಅವ್ರಿಗೆ ಪಿತೃಋಣವನ್ನ ಕಳಿತಕ್ಕಂತ ಅವಕಾಶ ಇದ್ರು ಅದನ್ನ ಕೈ ಚೆಲ್ಲಿ ಕೂತಿರ್ತಾರೆ. ಅಂತಹವರಿಗೆ ಮಕ್ಕಳಾದ್ರೂ ಕೂಡ ಏನ್ ಪ್ರಯೋಜನ?
ಅಂಥವರಿಗೆ ಭಗವಂತ ಪಿತೃ ಕಾರ್ಯ ಮಾಡ್ತಾನೆ. ಹಾಗೆ ಯಾರ ಮಕ್ಕಳಿಲ್ವೋ ಅವ್ರಿಗೆ ಭಗವಂತನೇ ಮಕ್ಕಳಾಗಿ ಅವ್ರಿಗೆ ಪಿತೃ ಕಾರ್ಯವನ್ನ ಮಾಡ್ತಾನೆ. ಈ ವಿವೇಚನೆ ಅವಾಗ ನಮ್ಗಿರ್ಲಿಲ್ಲ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ನನ್ನ ಗಂಡನಿಗ್ ಶಾಪ ಬೇರೆ ಇತ್ತು. ಆಗ ಒಂದು ಉಪಾಯ ಹೊಳಿತು. ಮತ್ತೆ ಗೊಂಬೆಯಾಟ. ದೂರ್ವಾಸರನ್ನ ನೆನಪು ಮಾಡ್ಕೊಂಡೆ, ನನ್ನ ವರಗಳ ಬಗ್ಗೆ ಗಂಡನಿಗೆ ಹೇಳಿದೆ. ಆದರೆ ಕರ್ಣನ ಪ್ರಸ್ತಾಪವನ್ನ ಮಾಡ್ಲಿಲ್ಲ. ಅವ್ರಿಗೆ ಅದೇ ಸರಿ ಅನಿಸ್ತು. ದೇವತೆಗಳ ನಿಯೋಗವಾಗ್ಲಿ ಅಂದ್ರು. ಆ ರೀತಿಯಲ್ಲಾದ್ರೂ ಮಕ್ಕಳು ಆಗ್ಲಿ ಅಂತ ಸ್ವಾಗತಿಸಿದ್ರು. ಯಾಕಂದ್ರೆ ಕ್ಷೇತ್ರ ಪುತ್ರರಿಗೂ ಸಹ ಸಮಾನ ಗೌರವ ಇತ್ತು ಅವತ್ತು. ಅಂದ್ರೆ ಬೇರೆ ದತ್ತು ಮಕ್ಕಳಾಗಿರ್ಬೋದು ಅಥವಾ ಯಾವುದೇ ಮಕ್ಕಳನ್ನ ತಗೊಂಡ್ರು ಕೂಡ ಅವ್ರಿಗೂ ಅಷ್ಟೇ ಅಕ್ಕಿತ್ತು ಆ ಕಾಲದಲ್ಲಿ. ಎಲ್ಲಿಂದ ವಿಧಿ ಎಲ್ಲಿಗೆ ಗಂಟು ಹಾಕ್ತು ನೋಡಿ. ನೋಡಿದೆಯಾ ಕೃಷ್ಣ, ನಾನು ಭಕ್ತಿಯಿಂದ ಒಂದು ದಿನ ಯಮದೇವತೆಯನ್ನ ಧ್ಯಾನಿಸ್ತೆ. ಏನಪ್ಪಾ ಮಾಡೋದು ಅಂತ ನನ್ ಗಂಡ ಈ ರೀತಿ ಹೇಳಿದ್ಮೇಲೆ ಯಮನನ್ನ ಪ್ರಾರ್ಥನೆ ಮಾಡ್ದೆ. ಹುಡುಗಾಟವಲ್ಲ, ಎಲ್ಲಾ ಬಿಟ್ಟು ಯಮನನ್ನೇಕೆ ಅಂತ ಕೇಳ್ಬೋದು ಪ್ರಶ್ನೆ ಜನಗಳು. ಯಾಕೆ ಯಮನನ್ನ ಕೇಳಿದ್ರು? ಯಾಕೆ ಬೇರೆ ಯಾವ ದೇವತೆಗಳು ಸಿಗ್ಲಿಲ್ವಾ ಅಂತ. ಅವನು ಧರ್ಮದ ಮೂರ್ತಿ, ಸಮತ್ವವುಳ್ಳವನು, ಕಾರ್ಯದಕ್ಷನಾದವನು, ನ್ಯಾಯ ನಿಷ್ಠುರವುಳ್ಳಂತಹ ಮೂರ್ತಿ. ಅವನು ಸೂರ್ಯನ ಮಗನಾಗಿದ್ರು ಕೂಡ ಅವನು ಮಾಡ್ತಕ್ಕಂಥ ಕಾಯಕ ಬೇರೆ. ಸೂರ್ಯನ ರೀತಿ ಮೋಸ ಮಾಡಲ್ಲ ಅಂತ ಅನ್ಕೊಂಡಿದ್ದೆ. ಯಮ ಯಮನನ್ನ ಕೂರ್ತು ಪ್ರಾರ್ಥನೆಯನ್ನ ಮಾಡಿದ ತಕ್ಷಣ ಯಮ ಪ್ರತ್ಯಕ್ಷನಾದ. ನನ್ನನ್ನ ನೋಡಿ ಹೆದರ್ಲಿಲ್ಲ, ಅಥವಾ ನಾನು ಅವನ್ನ ನೋಡಿ ಹೆದರಬೇಕು ಅನ್ನೋಷ್ಟರಲ್ಲಿ ಪ್ರೀತಿಯಿಂದ ನನ್ನನ್ನ ಕರ್ದ. ಆಶ್ಚರ್ಯ ಆಯ್ತು ನನಗೆ. ಯಾಕಂದ್ರೆ ಯಮ ಸ್ವಭಾವತ ಕೋಪ ಗುಣ ಉಳ್ಬೇಕಾಗಿರೋನು, ಆದ್ರೆ ಅವನು ಪ್ರೀತಿಯಿಂದ ನನ್ನ ಕರ್ದ, ಮಾತಾಡಿಸ್ತಾ. ಯಾರ್ ತಾನೇ ಯಮನನ್ನ ಕರೀತಾರೆ, ಯಮನನ್ನ ಪೂಜೆ ಮಾಡ್ತಾರೆ, ಯಮನನ್ನ ಪ್ರಾರ್ಥಿಸ್ತಾರೆ, ಅದು ಮಕ್ಕಳು ಭಾಗ್ಯ ಕೊಡು ಅಂತ. ಯಮ ಬಂದ, ನನ್ನನ್ನ ಪ್ರೀತಿಯಿಂದ ಮಾತಾಡಿಸ್ತಾ, ಯಾವ ಉದ್ದೇಶಕ್ಕೋಸ್ಕರ ನನ್ನನ್ನ ಪ್ರಾರ್ಥನೆ ಮಾಡ್ದೆ ಕುಂತಿ ಅಂತ ಕೇಳ್ದ. ನಾನು ಮನಸ್ಸಲ್ಲಿರ್ತಕ್ಕಂಥ ಇಚ್ಛೆಯನ್ನ ಹೇಳ್ದೆ, ಮಕ್ಕಳ ಭಾಗ್ಯಕ್ಕಾಗಿ ಯಮ. ಹಾಗಂದ ತಕ್ಷಣ ಅವನು ಸ್ವಲ್ಪ ಚಿಂತೆ ಮಾಡ್ದ. ಇನ್ನೊಂದು ನೆನಪಿರ್ಲಿ, ಅಣಿಮಾಂಡವ್ಯನ ಶಾಪದಿಂದ ಭೂಲೋಕದಲ್ಲಿ ಯಮ ವಿದುರನಾಗಿ ಜನ್ಮ ತಾಳೆಯವನೇ. ವಿದುರ ಯಾರು ಗೊತ್ತಾ? ವಿದುರ ಇಸ್ ನಥಿಂಗ್ ಬಟ್ ಯಮನ ಅಪ್ರತಿಮ ರೂಪ. ಮಾಂಡವ್ಯ ಋಷಿ ಶಾಪ ಕೊಟ್ಟಿದ್ದ ಯಮನಿಗೆ, ನೀನು ಕೂಡ ಭೂಲೋಕದಲ್ಲಿ ಹುಟ್ಟು ಅಂತ. ಆ ಒಂದು ಶಾಪವನ್ನ ಬಗೆಹರಿಸ್ಕೊಳ ಕಾರಣಕ್ಕೆ ವಿದುರನಾಗಿ ಜನ್ಮ ತಾಳಿದ್ದ. ಈ ವಿಚಾರ ಕುಂತಿಗ್ ಗೊತ್ತಿತ್ತು. ಆಮೇಲೆ ಮಾತಾಡ್ತಾನೆ ಯಮ, ನಿನ್ನ ದಿಟ್ಟತನಕ್ಕೆ ಮೆಚ್ಚಿದೆ ಕುಂತಿ. ಸದಾ ಧರ್ಮವನ್ನ ಗೌರವಿಸುವ, ಪ್ರೇಮಿಸುವ, ಧರ್ಮವನ್ನ ಬಿಟ್ಟು ಎಂದಿಗೂ ಕೂಡ ನಡೆಯದಂತಹ ಸತ್ಯ ನಿಷ್ಠೆ ಉಳ್ಳಂತಹ ಒಬ್ಬ ಪುತ್ರ ಹುಟ್ಟುತ್ತಾನೆ ಅಂತ ಹೇಳಿ ಅವನ ವೀರ್ಯವನ್ನ ಇಟ್ಟು ಹೊರಟೋದ. ಅವನು ಹೋದ ಸ್ವಲ್ಪ ದಿನದಲ್ಲಿ ನಾನು ಗರ್ಭಿಣಿಯಾದೆ. ಮಾದ್ರಿ ಇದ್ಲು ನನ್ನನ್ನ ರಕ್ಷಣೆ ಮಾಡ್ಲಿಕ್ಕೆ. ಅರಣ್ಯದ ಋಷಿ ಪತ್ನಿಯರು ಸಹ ನನ್ನನ್ನು ನೋಡ್ಕೊಂಡ್ರು. ನನ್ನ ಗಂಡ ಪ್ರಸವದ ದಿನ ಎದುರು ನೋಡ್ತಾ ಇದ್ದ, ಉತ್ಸುಕನಾಗಿದ್ದ. ಯಾವತ್ತು ಮಗು ನೋಡ್ತೀನಿ ಅನ್ನೋ ಹಂಬಲದಲ್ಲಿದ್ದ. ಮಗು ಹುಡ್ತು. ಮನುಷ್ಯನ ವಿಚಿತ್ರ ಸ್ವಭಾವ ಅಲ್ವಾ ಕೃಷ್ಣ? ಯಾವಾಗ ನಾವ್ ಏನ್ ಅಂದ್ಕೊಂತೀವೋ ಅದಾಗಲ್ವೋ, ನಿರಾಸೆ ಬಂದ್ಬಿಡುತ್ತೆ ಮನ್ಸನ್ಗೆ, ಜಿಗುಪ್ಸೆ ಬಂದ್ಬಿಡುತ್ತೆ ಮನುಷ್ಯನಿಗೆ. ಯಾವುದು ಬೇಡ ಅನ್ಸ್ಲಿಕ್ಕೆ ಶುರುವಾಗ್ಬಿಡುತ್ತೆ. ನಾನು ಅನ್ಕೊಂಡಿದ್ ಯಾವುದು ಆಗಲ್ಲ, ನಾನೊಬ್ಬ ದುರಾದೃಷ್ಟ ಅನ್ನುವಂತಹ ಸಂಕುಚಿತ ಮನೋಭಾವ ಕಾಡ್ಲಿಕ್ಕೆ ಶುರುವಾಗುತ್ತೆ ಮಾನವನಿಗೆ. ಈಗ ನನಗೆ ಮಗು ಆಯ್ತು,
ಹುಟ್ಟಿದ ಮಗುವಿಗೆ ಯುಧಿಷ್ಠಿರ ಅಂತ ಹೆಸರಿಟ್ವಿ. ಅವನ ಧರ್ಮನಿಷ್ಠೆ, ಪಾಂಡಿತ್ಯ, ಸಮಬುದ್ಧಿ, ತ್ಯಾಗಶಕ್ತಿ ಮುಂದೆ ಧರ್ಮರಾಯ ಅಂತಕ್ಕಂತ ಇನ್ನೊಂದು ಹೆಸರು ತಂದ್ಕೊಡ್ತ ಅವನ್ಗೆ. ನಾವಿಟ್ಟಿದ್ದು ಯುಧಿಷ್ಠಿರ ಅನ್ನೋ ಹೆಸರೇ ಆಗಿದ್ರು ಕೂಡ ಲೋಕ ಅವನನ್ನ ಕರೆಯೋದು ಧರ್ಮರಾಜ ಅನ್ನೋ ಹೆಸರಿನಿಂದ. ನನ್ನ ತೃಪ್ತಿ ಕರ್ಣ ಹುಟ್ಟಾಗೆ ಆಗ್ಲಿತ್ತು. ಯುಧಿಷ್ಠಿರ ಹುಟ್ಟ ಆದ್ಮೇಲೆ ನನ್ ಗಂಡ ಮತ್ತೆ ಹೇಳ್ದ ಇನ್ನೊಂದು ಗಂಡು ಮಗು ಆಗ್ಲಿ ನಮ್ಗೆ ಅಂತ. ಇನ್ನೊಂದು ಗಂಡು ಮಗು ಆಗ್ಲಿ ಎಂದಾಗ ನಾನು ಯೋಚನೆ ಮಾಡಿದೆ, ಯಾವ ದೇವತೆಯನ್ನ ಪ್ರಾರ್ಥಿಸ್ಬೇಕಾಗಾದ್ರೆ ಈಗ ನಾನು ಕಣ್ಮುಚ್ಚಿ ಯೋಚನೆ ಮಾಡ್ಬೇಕಾದ್ರೆ ತಂಪಾದ ವಾಯು ಬಂದು ನನ್ನನ್ನು ಆವರಿಸ್ತು. ಆಗ ಅರ್ಥ ಮಾಡ್ಕೊಂಡೆ, ಎಲ್ಲರಿಗೂ ಪ್ರಾಣ ಆಗಿರ್ತಕ್ಕಂಥ, ಜೀವ ಆಗಿರ್ತಕ್ಕಂಥ, ಪ್ರಾಣ ಸರ್ವಸಮ ಆಗಿರ್ತಕ್ಕಂಥ, ಯಾರಲ್ಲೂ ಭೇದ ಭಾವ ಮಾಡದೆ ಇರ್ತಕ್ಕಂಥ, ಸರ್ವ ಪಕ್ಷಪಾತಿ ಇಲ್ದೇ ಇರೋನು, ಎಲ್ರನ್ನೂ ಒಂದೇ ಸಮಾನವಾಗಿ ನೋಡ್ತಾನೆ. ಬಡವ, ಬಲ್ಲಿಗ, ಪ್ರಾಣಿ, ಪಕ್ಷಿ ಎಲ್ರಿಗೂ ಪ್ರಾಣ ಕೊಡೋನು ವಾಯುದೇವ, ಮಹಾಬಲಾಢ್ಯ. ಪ್ರಾರ್ಥನೆ ಮಾಡ್ದೆ, ವಾಯುದೇವ ಪ್ರತ್ಯಕ್ಷನಾದ. ಏನ್ ಬೇಕು ಅಂತ ಕೇಳ್ದ. ನಿನ್ನಂತಹ ಮಗನೇ ಬೇಕು, ಬಲಾಢ್ಯನಾದ ಮಗ ಬೇಕು ಅಂತ ಕೇಳ್ಕೊಂಡೆ. ವಾಯುದೇವ ನಕ್ಕ, ಅವನ ವೀರ್ಯವನ್ನ ಕೊಟ್ಟು ಹೊರಟೋದ. ಯುಧಿಷ್ಠಿರ ಹುಟ್ಟಿದ ಸ್ವಲ್ಪ ವರ್ಷಗಳಾದ ಮೇಲೆ ಮಹಾಬಲಶಾಲಿಯಾದಂತಹ ಪುತ್ರ ಜನಿಸಿದ. ಅವನು ಹುಟ್ಟಿದ ದಿವಸ ಹೇಗಿತ್ತು ಗೊತ್ತಾ ಕೃಷ್ಣ? ಶ್ರಾವಣ ಮಾಸ ಕೃಷ್ಣ ಪಕ್ಷದ ತ್ರಯೋದಶಿಯ ಮಖಾ ನಕ್ಷತ್ರದಲ್ಲಿ, ಅವತ್ತು ಬೇರೆ ಶನಿವಾರ. ಆ ರೀತಿ ಹುಟ್ಟಿದಂತ ಮಕ್ಕಳು ಸ್ವಭಾವತಃ ಹೊರಟು ಸ್ವಭಾವದವರಾಗಿರ್ತಾರೆ. ಕೃಷ್ಣ ತ್ರಯೋದಶಿ ಮಖಾ ನಕ್ಷತ್ರ, ಹಠ, ಕೋಪ, ಸಿಟ್ಟು ಎಲ್ಲವೂ ಜಾಸ್ತಿನೇ ಅವ್ರಿಗೆ. ಇನ್ನೊಂದು ವಿಚಾರ ಹೇಳಲ್ಲ ಕೃಷ್ಣ ನಿನಗೆ. ಯುಧಿಷ್ಠಿರ ಹುಟ್ಟಿದ ಮೇಲೆ ಭೀಮನಿಗೆ ಮುಂಚೆ ನಿನ್ನ ಅಣ್ಣ ಬಲರಾಮ ಜನಿಸಿದ್ದ. ನನಗ್ ಮಗು ಆಗಿತ್ತು, ಭೀಮ ಹುಟ್ಟಿದ, ಹಸ್ತಿನಾವತಿಯಲ್ಲಿ ಒಂದು ಶಿಶು ಹುಟ್ಟಿತ್ತು ಅಂತ ಕಿವಿಗೆ ಬಿತ್ತು. ಜೊತೆಗೆ ಗಾಂಧಾರಿಯ ಮೊದಲ ಶಿಶು ದುರ್ಯೋಧನ ಕೂಡ ಹುಟ್ಟಿದ್ದ. ಯಾಕಂದ್ರೆ ನನ್ನ ಮಗ ಭೀಮ ಹುಟ್ಟಿದ ದಿನನೇ ದುರ್ಯೋಧನ ಕೂಡ ಹುಟ್ಟಿದ್ದು. ಇಬ್ರು ಒಂದೇ ದಿವಸ ಹುಟ್ಟಿದ್ರು. ಹಾಗಾಗಿ ಇಬ್ರು ಸ್ವಭಾವತಃ ಸ್ವಲ್ಪ ರಾಕ್ಷಸ ಸ್ವಭಾವದವರೇ. ಆದ್ರೆ ಇವನು ದೈವಿಕವಾಗಿ ಹುಟ್ಟಿರೋದ್ರಿಂದ ದೈವಿಕತ್ವ ಇತ್ತು ಇವನಲ್ಲಿ. ಮೊದಲು ಗಾಂಧಾರಿ ಶಿವನನ್ನ ಧ್ಯಾನಿಸ್ತಾಳೆ, ನನ್ಗೆ 100 ಜನ ಗಂಡು ಮಕ್ಕಳು ಬೇಕು ಅಂತ ಅರ್ಕೆ ಹೊರ್ತಾಳೆ. ಆಮೇಲೆ ವ್ಯಾಸರನ್ನ ಆರಾಧಿಸ್ತಾಳೆ, ಆಶೀರ್ವಾದ ಪಡಿತಾಳೆ. ನಾನು ಯುಧಿಷ್ಠಿರ ಬೇಕು ಅಂತ ಸಂಕಲ್ಪ ಮಾಡೋದಕ್ಕೂ ಮೊದಲೇ ಅವಳು ಗರ್ಭ ಧರಿಸ್ಬಿಟ್ಟಿದ್ಲು. ಅವಳು 2 ವರ್ಷ ಆಗಿತ್ತು ಗರ್ಭಿಣಿಯಾಗಿ, ಒಂದಲ್ಲ ಎರಡಲ್ಲ 2 ವರ್ಷ ಆಗಿತ್ತು. 9 ರಿಂದ 10 ತಿಂಗಳಿಗೆ ಮಕ್ಕಳು ಜನನ ಆಗಬೇಕು. ಆದ್ರೆ ಅವಳಿಗೆ 24 ತಿಂಗಳು ತುಂಬಿತ್ತು. ಪ್ರಸವ ವೇದನೆ ಬರ್ಲೇ ಇಲ್ಲ ಅವಳಿಗೆ. ಈ ಕಡೆ ಯುಧಿಷ್ಠಿರ ಹುಟ್ಟದ ಅಂತಕ್ಕಂಥ ಸಮಾಚಾರ ಅವಳು ಕಿವಿಗೆ ಬಿತ್ತು. ನನ್ನ ಮಕ್ಕಳು ತುಂಬಾ ತಡವಾಗಿ ಹುಟ್ಟುಬಿಟ್ರೆ ನನ್ನ ಮಕ್ಕಳಿಗೆ ರಾಜ್ಯ ಸಿಗಲ್ಲ ಅಂತಕ್ಕಂಥ ಭಾವನೆ ಬಂತು. ಕುರು ಜ್ಯೇಷ್ಠನಾಗಿ ಯುಧಿಷ್ಠಿರ ಹುಟ್ಟದ ಅಂತಕ್ಕಂಥ ಹೊಟ್ಟೆ ಕಿಚ್ಚಿನಿಂದ ಆ ಗರ್ಭವನ್ನ ತನ್ನ 2 ಕೈಗಳಿಂದ ಜೋರಾಗಿ ಬಡ್ಕೊಂತಾಳೆ. ಹೊಟ್ಟೆ ಕಿಚ್ಚು ಈ ಕೆಲಸವನ್ನ ಮಾಡಿಸ್ತು. ಆ ರೀತಿ ಮಾಡಿದ ತಕ್ಷಣ ಗರ್ಭಸ್ರಾವಾಗೋಯ್ತು. ಒಂದು ನಿರಾಕಾರ ಮಾಂಸದ ಮುದ್ದೆ ಲೇಹ್ಯದಂತೆ ಲೋಳೆಯಂತೆ ಕೆಳಗಡೆ ಬಿದ್ದೋಯ್ತು.
ಕೆಳಗಡೆ ಬಿದ್ದಂತಹ ಆ ಮುದ್ದೆಯನ್ನ ವ್ಯಾಸರು ಎತ್ಕೊಂಡು ಹೆಬ್ಬೆರಳು ಗಾತ್ರದ ಪಿಂಡಗಳನ್ನಾಗಿ ಬೇರ್ಪಡಿಸಿ 101 ಮಾಡಿ ತುಪ್ಪ ತುಂಬಿರುವ ಮಡಕೆ ಒಳಗೆ ರಕ್ಷಿಸಿ ಆ 101 ಮಕ್ಕಳನ್ನ ಗಾಂಧಾರಿಗೆ ಕೊಟ್ರಂತೆ. ಅವತ್ತು ಅವಳು ಅಸೂಯೆ ಪಟ್ಲಲ್ಲ ಗಾಂಧಾರಿ, ಅವಳ ಅಸೂಯೆ ಆ 101 ಜನ ಮಕ್ಕಳಿಗೂ ಹೋಗಿರ್ಬೇಕಲ್ವಾ. ಅದರಲ್ಲಿ ಮೊದಲನೆಯ ಪಿಂಡ ನನ್ನ ಎರಡನೆಯ ಪುತ್ರ ಮಾರುತಾಂಶ ಸಂಭೂತ, ಹುಟ್ಟಿದ ದಿನವೇ ಜನಿಸ್ಬೇಕಾ. ನನ್ನ ಮಗ ಹುಟ್ಟಿದ ದಿನ ಆ ದುರ್ಯೋಧನ ಹುಟ್ಟಬೇಕಿತ್ತ. ಹೋಗ್ಲಿ, ಒಂದೇ ದಿನ ಹುಟ್ಟಿದ್ರು ಕೂಡ ನೋಡಿ ಎಷ್ಟೊಂದು ವ್ಯತ್ಯಾಸ ಇದೆ. ಸ್ವಭಾವ, ಗುಣ, ಗುರಿ, ಯೋಗ್ಯತೆ, ಶಕ್ತಿ ಎಲ್ಲ ಬೇರೆ. ದುರ್ಯೋಧನ ಹುಟ್ಟಿದಾಗ ಎಲ್ಲಾ ಮಕ್ಕಳು ಹುಟ್ಟಿದಾಗ ಅಳಬೇಕು. ಮಕ್ಕಳು ಅತ್ರು ಅಂದ್ರೆ ಆರೋಗ್ಯವಾಗಿದ್ದಾರೆ ಅಂತ. ದುರ್ಯೋಧನ ಕೂಡ ಅತ್ನಂತೆ, ಆದ್ರೆ ಅಳ್ಳಿಲ್ಲ. ಏನಂದ್ರೆ ಕತ್ತೆಯಂತೆ ಕಿರ್ಚ್ಲಿಕ್ಕೆ ಪ್ರಾರಂಭ ಮಾಡ್ತಂತೆ ಮಗು ಹುಟ್ಟಿದ ತಕ್ಷಣ. ಅವನು ಕತ್ತೆಯಂತೆ ಕಿರುಚಿದ ತಕ್ಷಣ ಊರಲ್ಲಿರ್ತಕ್ಕಂತ ಕತ್ತೆ, ನರಿ, ಕಾಗೆಗಳೆಲ್ಲ ಕೂಗ್ಲಿಕ್ಕೆ ಪ್ರಾರಂಭ ಮಾಡ್ತಂತೆ. ಇದೆಲ್ಲ ವಿದುರ ಹೇಳಿರೋ ಮಾತು. ಅವಳ ಅಸೂಯೆ, ಮಾತ್ಸರ್ಯ ಅವಳ ಮಕ್ಳಿಗೂ ಬಂದ್ಬಿಡ್ತು. ಕೇಶವ, ಯಾರ ಪಾಪ ಪುಣ್ಯದ ಪರಾಮರ್ಶೆ ನನಗ್ ಬೇಕಾಗಿಲ್ಲ. ಆದ್ರೆ ಲೋಕಕ್ಕೆ ಇದೆಲ್ಲ ತಿಳಿದಿಲ್ಲಿ, ಈ ಸತ್ಯ ಎಲ್ರೂ ಅರ್ಥ ಮಾಡ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಹೇಳ್ತಾ ಇದ್ದೀನಿ. ಹಾಗೆ ನನ್ನ ಹೃದಯ ಹಗುರವಾಗಬೇಕು. ಗಾಂಧಾರಿ ಶಾಂತಿ ಇಲ್ಲದ ಪಿಂಡ. ನಾನು ಯಾವಾಗ ಯುಧಿಷ್ಠಿರನನ್ನ ಜನ್ಮ ಕೊಟ್ಟೆ ಅವತ್ತೊಳಗೆ ಸಹನೆ ಮೀರೋಯ್ತು. ನಮ್ಮಿಬ್ರಲ್ಲಿ ವ್ಯತ್ಯಾಸ ನೋಡು ಕೃಷ್ಣ. ಗಾಂಧಾರಿ ಹಿರಿಸೊಸೆ ಕುಲಕ್ಕೆ, ನಾನ್ ಕಿರಿಸೊಸೆ. ಅವಳು ಶಿವನ ಆರಾಧ್ಯಳು, ಶಿವಭಕ್ತೆ ಅವಳು. ನಾನು ಶಿವನ ಅಂಶದಿಂದ ಹುಟ್ಟಿರ್ತಕ್ಕಂಥ ದುರ್ವಾಸರ ಭಕ್ತೆ. ಅವಳು 100 ಮಕ್ಕಳು ಬೇಕು ಅಂತ ತಪಸ್ ಮಾಡಿದ್ಲು. ನಾನ್ ಯಾವ ಉದ್ದೇಶನೂ ಇಲ್ಲದೆ ಮುನಿ ಸೇವೆ ಮಾಡಿದೆ. ಅವರಿಂದ ಅವರ ಇಷ್ಟದಂತೆ ವರ ಪಡ್ಕೊಂಡೆ. ನನ್ನ ಮೊದಲನೇ ಮಗನ ಕತೆ ಹೇಳ್ದೆ, ದುಷ್ಟನಾದ. ಅವಳ ಎಲ್ಲ ಮಕ್ಕಳು ದುಷ್ಟರಾದರು. ಭೀಮ ಹುಟ್ಟಿದ ದಿನನೇ ದುರ್ಯೋಧನ ಹುಟ್ಟದ. ಇಬ್ಬರ ಸ್ವಭಾವ ಒಂದಾಗ್ಲಿಲ್ಲ. ನನ್ನ ಮಕ್ಕಳ ಮೇಲೆ ಪ್ರೀತಿ ಇಲ್ಲದೆ ದ್ವೇಷ ಮಾಡ್ಲಿಕ್ಕೆ ಶುರು ಮಾಡ್ದ. ಅವ್ರ ಕೈಲಿ ಸಾಯುವಂತಹ ಪರಿಸ್ಥಿತಿಗೆ ಹೊರಟೋದ. ಅಂದ್ರೆ ನಂಗೊಂದು ಪ್ರಶ್ನೆ ಕಾಡ್ತಿದೆ ಕೃಷ್ಣ. ತಾಯಿಯ ಗರ್ಭದಲ್ಲಿ ಒಂದು ಮಗು ಬೆಳೀತಾ ಇದೆ ಅಂದ್ರೆ ಆ ತಾಯಿಯ ಪಾಪ ಪುಣ್ಯ ಮಗುಗೆ ಬರುತ್ತಾ? ಅವಳು ಸಂತೋಷವಾಗಿದ್ರೆ ಆ ಮಗು ಸಂತೋಷವಾಗಿ ಹುಟ್ಟುತ್ತಾ? ಅವಳು ಕೋಪದಿಂದ ದುರ್ಬುದ್ಧಿಯಿಂದ ಇಟ್ಕೊಂಡಿದ್ರೆ ಮನಸ್ಸಲ್ಲಿ ಆ ಮಗುಗೂ ಅದೇ ಬಂದ್ಬಿಡುತ್ತಾ? ಅದೇ ನಮ್ಮ ಭಾಷೆಯಲ್ಲಿ ಜೆನೆಟಿಕ್ ಇನ್ಹೆರಿಟೆನ್ಸ್ ಕ್ಯಾರಿ ಫಾರ್ವರ್ಡ್ ಅಂತ ಕರಿತೀವಲ್ವಾ. ಅಂದ್ರೆ ಆ ತಾಯಿ ತಂದೆ ಅಥವಾ ಯಾರಿಗಾದ್ರೂ ಕುಟುಂಬದಲ್ಲಿ ಕೆಟ್ಟತನ ಅನ್ನೋದಿದ್ರೆ ಆ ಮಗುಗೂ ಬರೋ ತರ ಬಂದ್ಬಿಡುತ್ತಾ? ಹಾಗಾದ್ರೆ ಕಾಲಾಗ್ನಿ ಸ್ವರೂಪರಾಗಿರ್ತಕ್ಕಂಥ ದೂರ್ವಾಸರು ಕಾಲ ರಕ್ಷಕರಾದ ಪುತ್ರನನ್ನ ಕೊಟ್ರೆ, ಕಾಲ ಸ್ವರೂಪನೇ ಆಗಿರ್ತಕ್ಕಂಥ ಶಿವ ಅವಳಿಗೆ ವರ ಕೊಟ್ಟ. ಅಂದ್ರೆ ನನ್ಗಿಂತ ನನ್ನ ಮಕ್ಕಳಿಗಿಂತ ಒಳ್ಳೆ ಫಲವನ್ನೇ ಕೊಟ್ಟಿದ್ದ. ಹಾಗಾದ್ರೆ ಯಾಕೆ ಅವಳು ಅದನ್ನ ಉಳಿಸ್ಕೊಳ್ಳಕ್ ಪ್ರಯತ್ನ ಪಡ್ಲಿಲ್ಲ? ಇದ್ರಲ್ಲಿ ಅವಳ್ದೇ ಅಲ್ವಾ ತಪ್ಪಿರೋದು? ಹಿರಿ ಸೊಸೆಯನ್ನ ತಳ್ಳಿ ದೇವ್ರು ನನ್ನನ್ನ ಚಕ್ರವರ್ತಿ ಹೆಂಡತಿಯನ್ನಾಗಿ ಮಾಡಿದ್ರೆ ನನ್ ತಪ್ಪೇನದ್ರಲ್ಲಿ? ಅವಳ ಪದವಿಗೆ ವಿಧಿ ಮುನಿಸ್ಕೊಂಡ್ರೆ ನಾನೇನ್ ಮಾಡಿದ್ದೆ? ಪ್ರತಿ ಸಲ ನನ್ನನ್ನ ಛೇಡಿಸಿ, ಪೀಡಿಸಿ, ಸಿಡುಕಿ, ಕೊಂಕು ಮಾತಾಡ್ ನೋಯಿಸಿದ್ಲು. ಇಷ್ಟೆಲ್ಲಾ ಮಾಡಿದ್ರು ಅವಳೊಬ್ಬ ಸಾಧ್ವಿ ಯಾವತ್ತೂ ತನ್ನ ಗಂಡನನ್ನ ಬಿಟ್ಕೊಡ್ಲಿಲ್ಲ. ಪತಿಭಕ್ತಿ. ಕಣ್ಣು ಪಟ್ಟಿಯನ್ನ ತೆಗಿಲೇ ಇಲ್ಲ ಅವಳು. ನನ್ ಗಂಡ ನೋಡ್ದೆ ಇರ್ತಕ್ಕಂಥ ಲೋಕ ನನಗೂ ಬೇಡ ಅಂತ ನಿರ್ಧಾರ ಮಾಡ್ಕೊಂಡವಳು. ಆದ್ರೆ ಇಷ್ಟೊಂದು
ಪತಿ ಪಾವನೆಯಾಗಿ ಅವಳು ಇಷ್ಟೊಂದು ಕೆಲಸ ಮಾಡಿದ್ಲಲ್ಲ, ಅವಳಿಗೇನು ಒಳ್ಳೇದಾಯ್ತು? ಅವಳು ಪುಣ್ಯ ಸಂಪಾದನೆ ಮಾಡ್ಕೊಂಡಿದ್ಲು. ಒಂದೇ ಒಂದು ಕ್ಷಣದಲ್ಲಿ ಅವಳ ಪುಣ್ಯವನ್ನೆಲ್ಲ ನಾಶ ಮಾಡ್ಕೊಂಡ್ಲು. ಹೇಗಂದ್ರೆ, ನಿನ್ನನ್ನ ಶಾಪ ಕೊಟ್ಟು, ನಿನ್ನ ವಂಶ ಕ್ಷಯವಾಗ್ಲಿ ಅನ್ನೋ ಶಾಪ ಕೊಟ್ಟು ಅವಳೇ ಪುಣ್ಯವನ್ನೆಲ್ಲ ಕಳ್ಕೊಬಿಟ್ಲು. ಹಾಗಾಗಿ ಒಬ್ಬರಿಗೆ ಶಾಪವನ್ನ ಕೊಡೋಕಿನ್ನ ಮುಂಚೆ 10 ಬಾರಿ ಯೋಚನೆ ಮಾಡಬೇಕು. ನಾವು ಮಾಡಿರ್ತಕ್ಕಂತ ಪುಣ್ಯವೆಲ್ಲ ಕರಗಿ ಹೋಗ್ಬಿಡುತ್ತೆ. 100 ಪುತ್ರರನ್ನ ಕಳೆದುಕೊಂಡಂತ ವಶಿಷ್ಠರು ಅವತ್ತು ವಿಶ್ವಾಮಿತ್ರಕ್ಕೆ ಶಾಪ ಕೊಟ್ರು. ಈಗ ಇವಳಿಗೂ ಕೂಡ ಅದೇ ಪರಿಸ್ಥಿತಿ ಬಂತು. ವ್ಯತ್ಯಾಸ ನೋಡು ಕೃಷ್ಣ. ಮಕ್ಕಳಿದ್ದು ಪ್ರೀತಿ ಇದ್ದು ಅವ್ರು ಒಳ್ಳೆ ಸ್ಥಿತಿಲಿಲ್ಲ, ನಾನ್ ಬಿಟ್ಟು ಬಂದೆ. ಅವಳಿಗೆ ಪಾಪ ಒಬ್ರು ಉಳ್ಕೊಂಡ್ಲಿಲ್ಲ, ಎಲ್ಲ ಕಳ್ಕೊಂಡ್ಲು, ಯಾವ ಮಗನೂ ಉಳಿಲಿಲ್ಲ. ಯಾರಿಗೇನು ಮಾಡಿದ್ಲವಳು? ಮೆರೆದವಳ ಗತಿ ಏನಾಯ್ತು ಇವತ್ತು? ಅವಳು ಖಾಲಿ ಪಾತ್ರೆ ಒಲೆ ಮೇಲೆ ಇಟ್ಟು ಕುದಿಸ್ತಾ ಇದ್ದಾರೆ, ಅದ್ರಲ್ಲಿ ನೀರೇ ಇಲ್ಲ. ಎಷ್ಟೊತ್ತು ಅಂತ ಪಾತ್ರೆ ಬಿಸಿ ಆಗುತ್ತೆ? ನನ್ನದು ನೀರ್ ತುಂಬಿಕೊಂಡಿರೋ ಮನಸ್ಸು, ಆದ್ರೆ ಯಾರು ನನಗ್ ಬೆಂಕಿ ಹಚ್ಚೋರೇ ಇಲ್ಲ, ನೀರ್ ಕಾಯಿಸೋರು ಇಲ್ಲ. ನಾನ್ ನಡೆದಿರೋದೇ ದಾರಿ. ಕ್ರಮವಾಗಿ ಅರ್ಜುನ ನಕುಲ ಸಹದೇವ, ಯುಧಿಷ್ಠಿರ ರಾಜನಾಗಿ ಯಾವತ್ತು ಸಿಂಹಾಸನವನ್ನ ಏರುದ್ನೋ ಅವತ್ತೇ ಕಣ್ಣಿಲ್ಲದ ಕುರುಡನ ಹೃದಯ ದ್ವೇಷ ಸಾಧಿಸ್ಲಿಕ್ಕೆ ಪ್ರಾರಂಭ ಮಾಡ್ತು. ನನ್ನ ಮಗನಿಗೆ ದಕ್ತಾ ಇಲ್ವಲ್ಲ, ಇವನಿಗೆ ದಕ್ತು ಅಂತ. ನನ್ ಕತೆ ಹೇಳ್ತೀನಿ ಕೇಳಿಸ್ಕೋ ಕೃಷ್ಣ, ಮತ್ತೆ ಮುಂದುವರ್ಸಿ. ಭೀಮ ಹುಟ್ಟಿದಾಗ ಕೆಲವೇ ದಿನಗಳಲ್ಲಿ ಇನ್ನೊಂದು ಆಶ್ಚರ್ಯ ಆಯ್ತು. ಏನ್ ಆಶ್ಚರ್ಯ ಅಂದ್ರೆ, ಒಂದು ಹುಲಿ ಗರ್ಜನೆ ಮಾಡ್ತಾ ನನ್ನ ಹತ್ರ ಬಂತು. ನನ್ಗ್ ಭಯ ಆಗೋಯ್ತು. ನನ್ ತೊಡೆ ಮೇಲೆ ಮಲಗಿಸ್ಕೊಂಡಿದ್ದೀನಿ ಮಗುನ. ಆ ಮಗು ಇರೋದ್ ಮರ್ತೋಗಿ ನಾ ಎದ್ದು ಓಡ್ಬಿಟ್ಟೆ. ನನ್ ಗಂಡ ಬಂದು ಬಾಣ ಬಿಟ್ಟು ಆ ಹುಲಿಯನ್ನ ಕೊಂದು ಹಾಕಿದ್ರು. ನಾನ್ ಬಂದ್ ನೋಡೋಷ್ಟ್ರಲ್ಲಿ ಮಗು ಕೆಳಗಡೆ ಬಿದ್ದಿತ್ತು. ನೋಡ್ತೀನಿ, ನನ್ನ ಮಗು ಬಿದ್ದಂತಹ ಬಂಡೆ ಚೂರ್ ಚೂರ್ ಆಗ್ಬಿಟ್ಟಿದೆ. ಅವತ್ತೇ ಅರ್ಥ ಮಾಡ್ಕೊಂಡೆ ಈ ಮಗು ಬಲಾಢ್ಯನಾಗ್ತಾನೆ ಅಂತ. ಅಂದ್ರೆ ಭೀಮ ಶಿಶುವಾಗಿದ್ದಾಗಲೇ ತನ್ನ ಪಾದದಿಂದ ಯಾವುದಾದರೂ ಬಂಡೆಗೆ ಸೋಕ್ಸಿದ್ರೆ ಆ ಬಂಡೆ ಪುಡಿ ಪುಡಿ ಆಗ್ತಾ ಇತ್ತಂತ, ಅಷ್ಟು ಬಲಾಢ್ಯ. ಈಗ ನನ್ನ ಪತಿ ಮತ್ತೊಂದು ಮಗುನ ಕೇಳ್ತಾನೆ, ಇನ್ನೊಂದು ಮಗು ಬೇಕು ಅಂತ. ಈ ಬಾರಿ ನಾನು ಇಂದ್ರದೇವನನ್ನ ಧ್ಯಾನಿಸ್ತೀನಿ, ಇಂದ್ರನನ್ನ ಕರಿತೀನಿ. ಇಂದ್ರ ಬಂದು ಅನುಗ್ರಹಿಸಿ ಹೇಳ್ತಾನೆ, ಇವನು ಲೋಕದಲ್ಲಿ ಅತಿ ಮಾನುಷನಾಗಿ ಬೆಳಿತಾನೆ. ಗೋ ಬ್ರಾಹ್ಮಣ ಸಾತ್ವಿಕ ಸಂರಕ್ಷಣಾಗಿ ನಿನ್ನ ದುಃಖವನ್ನ ಪರಿಹಾರ ಮಾಡ್ತಾನೆ. ಸಹಸ್ರಾರ್ಜುನನಂತೆ ಇವನು ಬೆಳಗ್ತಾನೆ, ಶಿವನಂತೆ ಪರಾಕ್ರಮಿ ಆಗ್ತಾನೆ, ನನ್ನಂತೆ ಸೋಲಿಲ್ಲದ ವೀರನಾಗ್ತಾನೆ ಅಂತ ಇಂದ್ರದೇವ ಆಶೀರ್ವಾದವನ್ನ ಮಾಡಿ ಹೋದ. ಅವನು ಹೋದ ಸ್ವಲ್ಪ ದಿನದಲ್ಲಿ ಮತ್ತೆ ಗರ್ಭವತಿಯಾದೆ. ಪ್ರಸವದ ಸಮಯ ಬಂತು, ಮಗು ಹುಟ್ಟಿತು. ಯಾವತ್ತು? ಫಾಲ್ಗುಣ ಮಾಸ ಪೂರ್ವ ಉತ್ತರ ಫಾಲ್ಗುಣಿ ನಕ್ಷತ್ರ ಸಂಧಿಯಲ್ಲಿ. ನಕ್ಷತ್ರ ಸಂಧಿ ಅಂದ್ರೆ ಒಂದು ನಕ್ಷತ್ರ ಮುಗಿತಾ ಇರುತ್ತೆ, ಮತ್ತೊಂದು ನಕ್ಷತ್ರ ಹುಟ್ಟುತ್ತಾ ಇರುತ್ತೆ. ಆ ಮುಗಿಯುವ ನಕ್ಷತ್ರ ಮತ್ತೆ ಹೊಸ ನಕ್ಷತ್ರ ಹುಟ್ಟುವ ಮಧ್ಯ ಒಂದು ಸಮಯ ಅಂತ ಇರುತ್ತೆ, ಘಟಿ ವಿಘಟಿ ವಿಂಗಡಣೆ ಮಾಡಿದಾಗ. ಆ ಸಂಧಿಯಲ್ಲಿ ಅರ್ಜುನ ಹುಟ್ಟುತ್ತಾನೆ. ಹಾಗಾಗಿ ಅವನು ಫಲ್ಗುಣ ಮಾಸ ಉತ್ತರ ಫಾಲ್ಗುಣಿ ನಕ್ಷತ್ರದ ಸಂಧಿಲಿ ಹುಟ್ಟಿದ್ರಿಂದ ಫಾಲ್ಗುಣ ಅಂತ ಹೆಸರಿಡ್ತಾರೆ ಅವನಿಗೆ. ಇನ್ನೊಂದು ವಿಶೇಷ ಹೇಳ ಕೃಷ್ಣ, ನಿನಗಿಂತ 46 ದಿನ ದೊಡ್ಡವನು ಅರ್ಜುನ. ನೋಡಿ, ಅರ್ಜುನ ಹುಟ್ಟಿದ 46 ದಿನ ಆದ್ಮೇಲೆ ಕೃಷ್ಣ ಹುಟ್ಟುತ್ತಾನೆ. ಎಷ್ಟು ಚೆನ್ನಾಗಿದೆ ಕ್ಯಾಲ್ಕುಲೇಷನ್. ನಾವ್ ಜಾತಕ ಬರೆಸ್ತಾ ಇದ್ದೀವಿ,
ಆದ್ರೆ ಅವತ್ತೇ ಮಗು ಹುಟ್ಟದಂತ ನಕ್ಷತ್ರ ಜಾತಕ ಪ್ರತಿಯೊಂದು ಇದೆ. ಅರ್ಜುನ ಇಂಥ ದಿವ್ಸನೇ ಹುಟ್ಟದ, ಭೀಮ ಇಂಥ ದಿನನೇ ಹುಟ್ಟದ ಅಂತಕ್ಕಂತ ವಿಚಾರ ಈಗ್ಲೂ ಪುರಾವೆಯಲ್ಲಿದೆ. ಆಮೇಲೆ ಅವನು ಹುಟ್ಟಿದ ಸೋಮವಾರ ಇನ್ನೂ ಚೆನ್ನಾಗಿ ನೆನಪಿದೆ ನನಗೆ, ಶಿವನ ವಾರ. ಯುಧಿಷ್ಠಿರ ಆಯ್ತು, ಭೀಮ ಆಯ್ತು, ಅರ್ಜುನ ಆಯ್ತು. ನನ್ ಗಂಡಗ್ ಸಮಾಧಾನನೇ ಇಲ್ಲ, ಯಾಕೋ ತೃಪ್ತಿ ಇಲ್ಲ. ಮತ್ತೆ ಮಗು ಬೇಕು ಅಂತ ನಾನು ಹಠ ಮಾಡಿದೆ, ಸಾಕು ಇನ್ನು ಬೇಡ ನಮಗ್ ಮಕ್ಳು ಭಾಗ್ಯ ಅಂತ. ಆದ್ರೆ ಮಾದ್ರಿ ಕಿವಿಗ್ ಅದು ಬಿತ್ತು, ಅವಳಿಗೆ ಮಕ್ಳು ಬೇಕಾಗಿತ್ತು. ಯಾಕಂದ್ರೆ ಅವಳು ಕೂಡ ತಾಯಿ ಆಗ್ತಕ್ಕಂತ ಭಯ ಕೇಳಿದ್ಲು, ನನ್ನ ಹತ್ರ ಬಂದು ಬೇಡ್ಕೊಂಡು ಮಂತ್ರವನ್ನ ಕೊಡು ನನ್ಗೆ ಅಂತ. ಆದ್ರೆ ನಾಚಿಕೆ ಅವಳು ಕೇಳಿಕೆ, ಯಾಕಂದ್ರೆ ಸೌತಿ ನಾನು. ಯಾವ ಸೌತಿ ತಾನೇ ಮತ್ತೊಬ್ಳಿಗೆ ಕೊಟ್ಟು ಬಿಡ್ತಾಳೆ, ಅಥವಾ ಕೇಳಿದ ತಕ್ಷಣ ಅವಳು ಸಹಾಯ ಮಾಡ್ತಾಳೆ? ಹಾಗಾಗಿ ನನ್ನ ಗಂಡನ ಕಿವಿಯಲ್ಲಿ ಹೋಗಿ ಹೇಳಿದ್ಲು, ಅಕ್ಕನಿಗೆ ಉಳಿದಿರ್ತಕ್ಕಂತ ಒಂದೇ ಒಂದು ಮಂತ್ರವನ್ನ ನನಗೆ ಕೊಡಕ್ ಹೇಳಿ, ನಾನು ಕೂಡ ಮಕ್ಕಳ ಭಾಗ್ಯವನ್ನ ಪಡ್ಕೊಂತೇನೆ ಅಂತ. ನಾನು ದೂರ್ವಾಸರು ಕೊಟ್ಟಂತಹ ಮಂತ್ರವನ್ನ ಅವಳಿಗೆ ಹೇಳ್ದೆ. ಒಂದೇ ಒಂದು ದೇವತೆಯನ್ನ ಪ್ರಾರ್ಥನೆ ಮಾಡಿ ಈ ಮಂತ್ರವನ್ನ ಉಪಯೋಗಿಸು ಅಂತ ಹೇಳ್ದೆ. ಆದ್ರೆ ಅವಳು ನನಗಿಂತ ಬುದ್ಧಿವಂತೆ. ಸ್ವಲ್ಪ ಹೊತ್ತು ಯೋಚಿಸಿ ಅಶ್ವಿನಿ ದೇವತೆಗಳನ್ನ ಕರೆದಳು. ಅವಳಿ ದೇವತೆಗಳು ಅಶ್ವಿನಿ ದೇವತೆಗಳು, ದ್ವಂದ್ವ ದೇವತೆ ಅಂತ ಕೂಡ ಕರಿತೀವಿ. ಸದಾ ಕಾಲ ಒಟ್ಟಿಗೆ ಇರುತ್ತೆ, ಸಂಚಾರ ಮಾಡ್ತಾ ಇರ್ತಾರೆ. ಒಂದೇ ಮಂತ್ರ, ಆದ್ಯ ಸ್ವಾಹ ಸಾಕು. ಅವಳು ಅಶ್ವಿನಿ ದೇವತೆಗಳನ್ನ ಪ್ರಾರ್ಥನೆ ಮಾಡಿದ ತಕ್ಷಣ ಅವಳಿ ದೇವತೆಗಳು ಪ್ರತ್ಯಕ್ಷರಾದ್ರು. ಅವಳಿ ಮಕ್ಕಳು ಹುಡ್ತಾರೆ ಅಂತಕ್ಕಂಥ ಆಶೀರ್ವಾದವನ್ನ ಮಾಡಿ ಹೊರಟೋದ್ರು. ಒಂದ್ ಮಾತು ಹೇಳ್ತೀನಿ ಕೃಷ್ಣ, ಹೌದು ಅವತ್ ನಂಗೆ ಸ್ವಲ್ಪ ಮಾತ್ಸರ್ಯ ಬಂತು, ಎಲ್ಲೋ ಒಂದ್ ಕಡೆ ಸ್ವಲ್ಪ ಹೊಟ್ಟೆ ಕಿಚ್ಚು ಬಂತು, ನಿನ್ನ ಹತ್ರ ಮುಚ್ಚುಮರ ಇಟ್ಕೋಬಾರ್ದಾಗ ಹೇಳ್ತಾ ಇದ್ದೀನಿ. ಯಾಕೆ ಗೊತ್ತಾ ಮಾತ್ಸರ್ಯ? ಅವಳಿಗೆ ಮಕ್ಳಾಗ್ತಾ ಇದೆ ಅನ್ನೋ ಮಾತ್ಸರ್ಯ ಅಲ್ಲ, ಅರೆ ಈ ಬುದ್ಧಿ ನನಗೆ ಒಳಿಲಿಲ್ವಲ್ಲ ಅಂತ. ನಾನು ಇನ್ನು ಸ್ವಲ್ಪ ತಲೆ ಉಪಯೋಗಿಸಿ ಬೇರೆ ರೀತಿ ಯಾವ್ದಾದ್ರು ಬೇರೆ ದೇವತೆಗಳನ್ನ ಹೊರ ಕೇಳಬಹುದಿತ್ತಲ್ಲ ಅಂತ. ಒಂದೇ ಮಂತ್ರದಲ್ಲಿ 2 ಮಕ್ಳನ್ನ ಪಡ್ಕೊಂಡ್ಬಿಟ್ಲಲ್ಲ. ಎಂತ ಅಜ್ಞಾನ ಅಥವಾ ಸಣ್ಣ ಬುದ್ಧಿ ಇರ್ಬೋದು ನನಗೆ. ಈ ಮಕ್ಕಳು 5 ವರ್ಷ ಅಂತರದಲ್ಲಿ ವರವಾಗಿ ಹುಟ್ಟುತ್ತಾರೆ, ನಿಧಾನ ಕೊಡ್ತಾರೆ. ಅಶ್ವಿನಿ ದೇವತೆಗಳ ವರಪ್ರಸಾದದಿಂದ ಹುಟ್ಟೋ ಮಕ್ಕಳು. ಅರಣ್ಯದ ಋಷಿಗಳು ಆಶೀರ್ವಾದವನ್ನ ಮಾಡಿ ನಾಮಕರಣವನ್ನ ಮಾಡ್ತಾರೆ, ನಕುಲ ಸಹದೇವ ಅಂತ. ಇನ್ನೇನೆಲ್ಲ ಸರಿ ಹೋಯ್ತು, ಕಾಡಲ್ಲಿದ್ರೂ ಕೂಡ ನೆಮ್ಮದಿಯಿಂದ ಇರ್ತೀವಿ ಅನ್ನೋ ಖುಷಿಯಲ್ಲಿದ್ದಂತಹ ನಮಗೆ ಮೃತ್ಯು ದೇವತೆ ವಂಚನೆ ಮಾಡ್ತಕ್ಕಂಥ ಸಮಯ ಬಂತು. ನಾನೇನೋ ಪುತ್ರವತಿಯಾದ್ರೂ ಕೂಡ ಅದು ಪತಿಯ ಇಷ್ಟಕ್ಕಾಗಿ. ಯಾಕಂದ್ರೆ ನನ್ನ ಕರ್ಣ ಹುಟ್ಟಿದ ತಕ್ಷಣ ನನಗೆ ಮಕ್ಳು ಬೇಡ ಅಂತ ಅನ್ಕೊಂಡಿದ್ದವಳು ನಾನು. ನನ್ನ ಗಂಡನಿಗೋಸ್ಕರ ಮಕ್ಕಳನ್ನ ಮತ್ತೆ ನಾನು ವರಪ್ರಸಾದಿಂದ ಪಡ್ಕೊಂಡವಳು. ಗಂಡನನ್ನ ರಕ್ಷಣೆ ಮಾಡ್ತಾ ಬರ್ತಾ ಇದ್ದೆ. ಒಂದು ದಿವಸ ಮಾದ್ರಿ ಒಬ್ಬಳೆ ಒಂಟಿಯಾಗಿ ಒಂದು ವಸ್ತ್ರವನ್ನ ಸುತ್ತಕೊಂಡು ಸ್ನಾನಕ್ಕೆ ಹೋಗಿದ್ಲು. ಇವಳು ಹೋಗೋಕ್ಕಿಂತ ಮೊದಲೇ ನನ್ನ ಗಂಡ ಹೋಗಿ ನದಿಯಲ್ಲಿ ಅಥವಾ ನೀರಿನಲ್ಲಿ ಸ್ನಾನ ಮಾಡ್ತಾ ಇದ್ದ. ಯಾವಾಗ ಇವಳು ಹೋಗಿ ಮಾದ್ರಿ ಸ್ನಾನವನ್ನ ಮಾಡಿದ್ಲು, ಆ ಒದ್ದೆ ಬಟ್ಟೆ ಅವಳ ಮೈಗೆಲ್ಲ ಅಂಟ್ಕೊಂತು. ಆ ದೇಹವನ್ನ ನೋಡಿದಂತ ಪತಿರಾಯನಿಗೆ ಮನಸ್ಸಾಗೋಯ್ತು, ಭೋಗ್ಯವಾಗಿ ಕಾಣಿಸ್ಬಿಟ್ಲು ಮಾದ್ರಿ. ಶಾಪ ಮರ್ತೋಯ್ತು, ಚಾಪಲ್ಯ ಹೆಚ್ಚಾಗೋಯ್ತು. ಮಾದ್ರಿ, ಇವತ್ತೇ ನಾನು ಪ್ರಾಣ ಬಿಟ್ರೂ ಸರಿನೇ, ನಿನ್ ಜೊತೆ ನಾನು ಇವತ್ತಿರ್ತೀನಿ ಅಂತ ಅಲಂಗಿಸಕ್ ಹೋದ. ಮಾದ್ರಿ ಹೆದರಿ ಓಡ್ ಹೋಗ್ಲಿಕ್ಕೆ ಪ್ರಯತ್ನ ಪಟ್ಲು. ಬೇಡಿ ಬೇಡಿ ಸ್ವಾಮಿ, ಇದು ನನ್ನ ಮಾಂಗಲ್ಯದ ಪ್ರಶ್ನೆ ಅಂತ ಕೈ ಮುಗಿದು ಕೇಳ್ಕೊಂಡ್ಲು. ಆಶ್ರಮದತ್ತ ಓಡ್ ಬಂದ್ಲು. ಇದನ್ನ ನೋಡ್ದಂತಹ ನಾನು ಓಡೋಗಿ ಅದನ್ನ ತಡಿಬೇಕು ಅಂತ ಪ್ರಯತ್ನ ಪಟ್ಟೆ.
ಪತಿಯ ಕಾಮಾವೇಶವನ್ನ ನೋಡ್ದೆ ಊಹಿಸಿದೆ, ಬೇಡ ಯಜಮಾನರೇ, ಇದು ಪಾಶ. ಮಕ್ಕಳಿಗೋಸ್ಕರನಾದ್ರೂ ನಿಮಗೋಸ್ಕರನಾದ್ರೂ ನಿಮ್ಮ ಕಾಲಿಗೆ ಬೀಳ್ತೇನೆ, ಸ್ವಲ್ಪ ಸಮಾಧಾನವಾಗಿ ಅಂತ ಕೇಳಿಕೊಂಡೆ. ಬದುಕಿದ್ದರೂ ಸುಖದಿಂದ 4 ದಿನ ಇದ್ದರೂ ಪರವಾಗಿಲ್ಲ ಕುಂತಿ, ಮಾದ್ರಿ ನನಗೆ ತೃಪ್ತಿ ಬೇಕಾಗಿದೆ. ಹತ್ತಿರ ಇದ್ರೂ ಕೂಡ ಅನುಭವಿಸಿದ ನತದೃಷ್ಟ. ದೇವರು ನಿಮ್ಮನ್ನ ರಕ್ಷಿಸ್ತಾನೆ. ನನಗೆ ಮಾದ್ರಿ ಸಂಘ ಬೇಕು, ಸಿಗದಿದ್ದರೆ ಎದೆಯೊಡೆದು ಸಾಯ್ತೇನೆ ಎಂದ. ದುರ್ವಿಧಿ. ನಾನು ಹೊರಗಡೆ ಬಂದೆ. ಮಾದ್ರಿ ಗಂಡನ ಜೊತೆ ಇದ್ಲು. ಮರುಕ್ಷಣ ನನ್ನ ಪತಿ ಅಲ್ಲೇ ಪ್ರಾಣವನ್ನ ಬಿಟ್ಟಿದ್ರು. ಋಷಿಯ ಶಾಪ ಕಡೆಗೂ ಫಲವನ್ನ ಕೊಟ್ಟಿತ್ತು. ಕ್ಷಣಕಾಲ ಮಾದ್ರಿಯನ್ನ ದಿಟ್ಟಿಸ್ತೆ. ತಲೆಯನ್ನ ತಗ್ಗಿಸಿದ ಮಾದ್ರಿ ಮೇಲಕ್ಕೆ ತಲೆಯನ್ನ ಎತ್ತಲೇ ಇಲ್ಲ. ಋಷಿ ಮುನಿಗಳೆಲ್ಲ ಬಂದ್ರು. ಅಷ್ಟೊತ್ತಿಗಾಗ್ಲೇ ಯುಧಿಷ್ಠಿರ ಎಲ್ಲ ಮಕ್ಕಳಿಗೂ ಉಪನಯನ ಆಗೋಗಿತ್ತು. ಉಪನಯನ ಆಗ್ಲಿಲ್ಲ ಅಂದ್ರೆ ಶವ ಸಂಸ್ಕಾರ ಮಾಡಕ್ ಆಗ್ತಾ ಇರ್ಲಿಲ್ವಲ್ಲ ಗಂಡು ಮಕ್ಕಳು. ಅಧಿಕಾರಿ ಪುತ್ರ ಇದ್ದ. ಕಾಡಿನಲ್ಲಿ ಸೌದೆಯನ್ನ ಆಯ್ದು ತಂದ್ರು. ಬ್ರಾಹ್ಮಣರು ಪುರೋಹಿತರಿದ್ರು. ಗಂಡ ಸತ್ತ ಅಥವಾ ಯಾವುದೋ ಒಬ್ಬ ವ್ಯಕ್ತಿ ಸತ್ತ ಅಳಕ್ಕೆ ಯಾರಾದ್ರೂ ಬೇಕಲ್ವಾ? ನಾನು ಮಾತ್ರ ಇದ್ವಿ ಜೋರಗಳಕ್ಕೆ. ಚಕ್ರವರ್ತಿಯಾಗಿ ಹುಟ್ಟಿ ಹಸ್ತಿನಾವತಿಯನ್ನ ಆಳಿದಂತಹ ದೊರೆಗೆ ಎಂತಹ ಪರಿಸ್ಥಿತಿ! 10-20 ವರ್ಷ ಕಾಡಿನಲ್ಲೂ ಕಳೆದ್ರೂ ಕೂಡ ಒಂದೇ ಒಂದು ದಿನ ಭೀಷ್ಮ ಬಂದು ಮಾತಾಡಿಸ್ಲೇ ಇಲ್ಲ. ಅವನ ಅಂತ್ಯ ಸಂಸ್ಕಾರಕ್ಕೆ ಹಸ್ತಿನಾವತಿಯ ಒಂದು ನರಪಿಳ್ಳೆ ಕೂಡ ಬರಲಿಲ್ಲ. ಆಗ ಮಾದ್ರಿ ಒಂದು ಮಾತನ್ನ ಹೇಳ್ತಾಳೆ, ಅಕ್ಕ, ಗಂಡ ಸತ್ತದ್ದು ನನ್ನಿಂದ. ನನಗಾಗಿ ನನ್ನ ಆಲಿಂಗನದಲ್ಲಿ ನಾನು ಮಾತು ಕೊಟ್ಟು ಮುರ್ದೆ, ನಿನಗೆ ಮೋಸವನ್ನ ಮಾಡ್ದೆ. ನಾನಿನ್ನು ಬದುಕಲ್ಲ. ನಾನು ಸಹಗಮನವನ್ನ ಮಾಡ್ತೇನೆ, ನನ್ನನ್ನು ತಡಿಬೇಡ. ಆಗ ನಾನು ಹೇಳ್ದೆ, ಹಿರಿಯ ಹೆಂಡತಿ ನಾನು ಕಣೆ ಮಾದ್ರಿ. ಮೊದಲು ಸಹಗಮನವನ್ನ ಮಾಡ್ಬೇಕಾಗಿರೋದು ನಾನು. ಗಂಡನ ಚಿತೆಗೆ ಹಾರಿ ಪ್ರಾಣವನ್ನ ಬಿಡುವಂತ ಹಕ್ಕಿ ಇರೋದು ನನಗೆ. ನೀನು ಬದುಕುಳಿ. ಅದಕ್ಕೆ ಅವಳು ಹೇಳಿದ್ಲು, ಅಕ್ಕ, ನಿನ್ನ ಧೈರ್ಯ ನನಗಿಲ್ಲ. ಮಕ್ಕಳು ಅನಾಥರಾಗಬಾರ್ದು. ತಾಯಿ ತಂದೆ ಎಲ್ರು ಹೋಗ್ಬಿಟ್ರೆ ಆ ಮಕ್ಕಳ ಗತಿ ಏನು? ನನ್ನ ಮಕ್ಕಳನ್ನ ನಿನ್ನ ಮಕ್ಕಳಿಗಿಂತ ಹೆಚ್ಚಾಗಿ ಪ್ರೀತಿಯಿಂದ ನೋಡ್ಕೊಂತೀಯ ಅನ್ನೋ ಸತ್ಯ ನನಗೆ ಗೊತ್ತು. ಯಾವತ್ತು ನೀನು ಬೇರೆ ಅನ್ನೋ ದೃಷ್ಟಿಯಿಂದ ನೋಡಲ್ಲ ಅಂತ ನನಗೆ ಗೊತ್ತು. ನಾನು ಅಷ್ಟು ಧೈರ್ಯವಂತೆ ಅಲ್ಲ. ಅರಮನೆಯ ರಾಜಕೀಯ ಏನು ತಿಳಿಯದವಳು ನಾನು. ನಿಮ್ಗೆ ವಿದುರ ಮಹಾಮಂತ್ರಿಯ ಆಸರೆ ಇದೆ, ನನಗೆ ಯಾರಿದ್ದಾರೆ? ನನ್ನನ್ನ ಬಿಟ್ಟು ಬಿಡಿ. ಅವಳ ಮಾತಿಗೆ ಬ್ರಾಹ್ಮಣರು ತಲೆಯನ್ನಾಡಿಸಿದ್ರು. ಕುಂತಿ, ಅನಿವಾರ್ಯ ಶವ ಸಂಸ್ಕಾರ ಆಗತ್ತೆ. ಶರೀರ ಕೊಳೆಯೋ ಹಾಗಿಲ್ಲ. ಹಾಗೆ ಸೂರ್ಯ ಮುಳುಗುವ ವೇಳೆಗೆ ನಾವು ಶವ ಸಂಸ್ಕಾರವನ್ನ ಮಾಡಬೇಕು. ನೀನು ಸತ್ರೆ ಮಕ್ಕಳು ಯಾರು ಅಂತ ಲೋಕಕ್ಕೆ ತಿಳಿಯಲ್ಲ. ವಾನಪ್ರಸ್ಥ ನಿಮ್ಗೆ ಹೊರತು ಮಕ್ಕಳಿಗಲ್ಲ. ಅವರು ರಾಜ್ಯದ ಉತ್ತರಾಧಿಕಾರಿಗಳು, ವಾರಸುದಾರರು. ಹಾಗಾಗಿ ಅವ್ರಿಗೋಸ್ಕರನಾದ್ರೂ ನೀನು ಬದುಕಬೇಕು. ನೀನು ಬದುಕು, ಮಾದ್ರಿ ಸಹಗಮನವನ್ನ ಮಾಡ್ಲಿ ಅಂತ ಹೇಳ್ಬಿಟ್ರು. ನಾವು ನಿಮ್ಮನ್ನ ಕರ್ಕೊಂಡು ಹೋಗಿ ಹಸ್ತಿನಾವತಿಗೆ ಬಿಟ್ಟು ಬರ್ತೇವೆ ಎಂದ್ರು. ನನ್ನ ಹೃದಯದಲ್ಲಿ, ನನ್ನ ಕರುಳಿನಲ್ಲಿ ಎಂತಹ ಉರಿ ಹೊತ್ತಿರ್ಬೇಕು ಅವತ್ತಿನ ದಿವಸ. ವಾಸುದೇವ, ಯಾರಿಗಾದ್ರೂ ಸಾಧ್ಯ ಇರ್ತಿತ್ತ ಆ ಉರಿಯನ್ನ ಆರಿಸ್ಲಿಕ್ಕವತ್ತು? ಕಣ್ಣ ಮುಂದೆನೆ ಮಾದ್ರಿ ಗಂಡ
ಸುಟ್ತಾ ಇದ್ದಾರೆ. ನಾನು ವಿಧವೆ ಆದೆ, ನನ್ನ ಮಕ್ಕಳ ಮಾತ್ರ ನನಗೆ ಉಳ್ಕೊಂಡಿದ್ದಾರೆ. ಅನಾಥರಾದ್ವಲ್ಲ ನಾವು. ಮಕ್ಕಳಿಗೋಸ್ಕರ ನಾನು ಅವತ್ತು ಬದುಕಿ ಉಳಿಬೇಕಾಯ್ತಾ? ಯಾವಾಗ್ಲೂ ಹೇಳ್ತಾ ಇರ್ತೀವಿ ತ್ಯಾಗ ಅಂತ, ಸ್ಯಾಕ್ರಿಫೈಸ್ ಅಂತ. ಹಾಗಾದ್ರೆ ನಿಜವಾದ ತ್ಯಾಗಕ್ಕೆ ವ್ಯಾಖ್ಯಾನ ಏನು, ಡೆಫಿನೇಷನ್ ಏನು? ಬಿಟ್ಕೊಡೋದು ತ್ಯಾಗನ? ನಿಮ್ಮ ಪ್ರಕಾರ ನೀವೇನು ತ್ಯಾಗ ಅಂತ ಅನ್ಕೊಂಡಿದ್ದೀರ, ಅದು ತ್ಯಾಗ ಅಲ್ಲ. ನೀವ್ ಆಸೆ ಪಟ್ಟಿದ್ರಿ, ಸಿಗ್ತಾ ಇಲ್ಲ ಅಷ್ಟೇ, ಅದನ್ನ ನೀವು ತ್ಯಾಗ ಅನ್ಕೊಂಡ್ಬಿಟ್ಟಿದ್ದೀರಾ. ನಿಜವಾದ ತ್ಯಾಗ ಎಲ್ಲಾ ಗೊತ್ತಿದ್ರೂ ಕೂಡ ಎಲ್ಲವನ್ನ ಸಹಿಸ್ಕೊಂಡು ಬೇರೆಯವರ ಬದುಕಿಗೋಸ್ಕರ ತಾನು ಬದುಕ್ತಾಳಲ್ಲ, ಅದು ನಿಜವಾದ ತ್ಯಾಗ, ರಿಯಲ್ ಸ್ಯಾಕ್ರಿಫೈಸ್. ಅರ್ಥ ಮಾಡ್ಕೊಳ್ಳಿ. ತುಂಬಾ ಸಿಚುವೇಶನ್ಸ್ ಬರ್ತಾ ಹೋಗುತ್ತೆ, ತುಂಬಾ ಕ್ಷಣಗಳು ಬರ್ತಾ ಹೋಗುತ್ತೆ ನಮ್ಮ ಬದುಕಲ್ಲಿ. ಇಷ್ಟಪಟ್ಟು ಸೀರೆನ ಯಾರೋ ಹಾರಿಸ್ಕೊಂಡ್ಬಿಟ್ರು, ಧಾರಾಳ ಮನಸ್ಸಿನಿಂದ ಕೊಟ್ಬಿಟ್ರಿ, ಅದು ತ್ಯಾಗ. ಆದ್ರೆ ಅದು ವೈಭೋಗದ ತ್ಯಾಗ. ಅದೆಲ್ಲ ಒಡವೆ, ವಸ್ತು, ಮನೆ, ಆಸ್ತಿ ಎಲ್ಲ ವೈಭೋಗದ ತ್ಯಾಗ. ಸತ್ಯವಾದ ತ್ಯಾಗ ಅಂದ್ರೆ ನಮ್ಮವರನ್ನೇ ಬಿಟ್ಟು ಕೊಟ್ಬಿಡೋದು, ಅಥವಾ ತನ್ನ ಸಂತಾನಕ್ಕೋಸ್ಕರ ಎಲ್ಲವನ್ನ ಸಹಿಸಿ ಮುಂದೆ ಹೋಗೋದು. ಅದಕ್ಕೆ ದೇವರು ಒಂದು ಅಮೂಲ್ಯವಾದ ಶಕ್ತಿ ಕೊಟ್ಟ, ಅಮೂಲ್ಯವಾದಂತಹ ಒಂದು ವರ ಅಥವಾ ಶಾಪವನ್ನ ಕೊಟ್ಟ. ಪ್ರಾಣಿಯಾಗ್ಲಿ ಮನುಷ್ಯರಾಗ್ಲಿ ತಾನು ತನ್ನ ಗರ್ಭದಿಂದ ಜನಿಸಿದಂತಹ ಸಂತಾನಕ್ಕೆ ತೊಂದರೆ ಆಗದೆ ಇರೋ ರೀತಿ ರಕ್ಷಿಸ್ಬೇಕು. ಒಂದು ಪಕ್ಷಿಗೆ ಒಂದು ಮೊಟ್ಟೆ ಇಟ್ಟಾದ ಮೇಲೆ ಅದಕ್ಕೆ ಕಾವು ಕೊಟ್ಟು ಮರು ಮಾಡಿ ಪ್ರತಿನಿತ್ಯ ಅದಕ್ಕೆ ತಿನ್ನಿಸ್ತಾ 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 ತಿಂಗಳಾನುಗಟ್ಲೆ ಅದನ್ನ ರಕ್ಷಣೆ ಮಾಡ್ತಕ್ಕಂತ ಅನಿವಾರ್ಯತೆ ಏನು? ಯಾರು ಹೇಳ್ಕೊಟ್ಟಿದ್ರು ಅದಕ್ಕೆ? ಯಾರು ಬುದ್ಧಿವಾದ ಹೇಳ್ಕೊಟ್ಟಿದ್ರು ಇದನ್ನ ಮಗು ನಿನ್ನ ರಕ್ಷಣೆ ಮಾಡು ಅಂತ? ಹದ್ದು ಗಿಡುಗ ಇನ್ಯಾವುದೋ ಪ್ರಾಣಿಗಳು ಬಂದು ಅದ್ರ ಮೇಲೆ ದಾಳಿ ಮಾಡ್ಬೇಕಾದ್ರೆ ತನ್ನ ಪ್ರಾಣವನ್ನು ಲೆಕ್ಕಿಸದೆ ಹೋರಾಡುತ್ತಲ್ಲ, ಯಾಕೆ? 10 ಬಾರಿ ಮೊಟ್ಟೆಯನ್ನ ಇಟ್ಟರು ಕೂಡ ಅದಷ್ಟೇ ಪ್ರೀತಿ ಇರುತ್ತಲ್ಲ, ಯಾಕೆ? ಇದೇ ಸೃಷ್ಟಿ ನಿಯಮ. ತನ್ನಗೋಸ್ಕರ ಅಲ್ಲ ಅಂದ್ರೂ ಕೂಡ ತನ್ನ ಸಂತಾನಕ್ಕೋಸ್ಕರನಾದ್ರೂ ಕೂಡ ಶ್ರಮವನ್ನ ಪಡ್ಲೇಬೇಕಾಗತ್ತೆ. ಕುಂತಿ ಪಟ್ಲೆಲ್ಲ ಹಾಗೆ. ಒಂದು ಹೆಣ್ಣಿನ ಬದುಕು ಸುಲಭವಾಗಿರಲ್ಲ. ಭಗವಂತ ಎಲ್ಲ ಕೊಟ್ಬಿಟ್ರೆ ಹೆಣ್ತನದ ರುಚಿ ನಿಮಗೆ ಲಭಿಸಲ್ಲ. ಸೀರೆ ಉಟ್ಟ ಮಾತ್ರಕ್ಕೆ ಹೆಣ್ಣಾಗಲ್ಲ, ನೆನಪಲ್ಲಿರ್ಲಿ. ಒಡವೆ ವಸ್ತ್ರವನ್ನ ಧರಿಸಿದ ಮಾತ್ರಕ್ಕೆ ಹೆಣ್ಣಾಗಲ್ಲ, ನೆನಪಲ್ಲಿರ್ಲಿ. ಪ್ರತಿಯೊಂದು ಹಂತದಲ್ಲೂ ಅವಮಾನ, ಬಂಧನ ಎಲ್ಲವನ್ನ ಪಡ್ಕೊಂಡು ಕಣ್ಣೀರು ಅಂತಕ್ಕಂಥ ಸಮುದ್ರವನ್ನ ದಾಟಿ ಒಂದು ಸಣ್ಣ ಕಲ್ಲನ್ನೇ ಆಸರೆ, ಸಣ್ಣ ಹುಲ್ಲನ್ನೇ ಆಸರೆಯನ್ನಾಗಿ ಇಡ್ಕೊಂಡು ಆ ಕಣ್ಣೀರಿನ ಸಮುದ್ರದಲ್ಲಿ ಈಜಿ ದಡವನ್ನ ಸೇರ್ತಾಳಲ್ಲ, ಅವಳು ನಿಜವಾದ ಹೆಣ್ಣು. ತುಂಬಾ ಸಲ ಯಾರನ್ನ ನೀವು ಉದಾಹರಣೆಯಾಗಿ ತಗೋಬೇಕು ಅಂದ್ರೆ ಯಾರ್ಯಾರನ್ನೋ ತಗೊಂತಾ ಇರ್ತೀರಾ. ಇಂತಹ ಹೆಣ್ಣು ಪಾತ್ರಧಾರಿಯನ್ನ ನೀವು ಉದಾಹರಣೆಯನ್ನಾಗಿ ತಗೊಳ್ಳಿ, ರೋಲ್ ಮಾಡಲ್ ಆಗಿ ತಗೊಳ್ಳಿ. ಅವರು ನಿಮ್ಮಂತೆ ಕಣ್ಣೀರ್ ಹಾಕ್ತವ್ರೆ, ಅವರು ಕಷ್ಟ ಬಂದಾಗ ಭಗವಂತ ಅಂತ ಆಕಾಶದ ಕಡೆ ತಲೆ ಹಾಕಿ ನೋಡಿದವ್ರೆ. ಗಂಡಸರ ಮುಂದೆ ಜೋರಾಗಿ ಮಾತಾಡಕ್ಕಾಗದೆ, ಯಾರನ್ನೂ ಪ್ರಶ್ನೆ ಮಾಡಕ್ಕಾಗ್ದೆ, ಯಾರನ್ನೂ ಎದುರಿಸಕ್ಕಾಗ್ದೆ ಒಬ್ಬೊಬ್ರೆ ದುಃಖದಿಂದ ದಿನವನ್ನ ಕಳೆದವ್ರೆ. ಆದ್ರೆ ಇಷ್ಟೆಲ್ಲಾ ಮಾಡಿದ್ರು ಕೂಡ ಅವ್ರು ಯಾವತ್ತೂ ತಪ್ಪು ನಿರ್ಧಾರ ತಗೊಳ್ಳೇ ಇಲ್ಲ. ಕಣ್ಣು ಮುಂದೆ ಏನೇ ವ್ಯತ್ಯಾಸ ಆದ್ರೂ ಕೂಡ ಭಗವಂತ ಕೊಟ್ಟಿರ್ತಕ್ಕಂಥ ಆಯುಷ್ಯವನ್ನ ಪೂರ್ತಿ ಮಾಡೇ ಹೊರಡೋದು ಅಂತಕ್ಕಂಥ ಸಂಕಲ್ಪವನ್ನ ಅವ್ರು ಮಾಡ್ಕೊಂಡಿದ್ರು.
ಅದಕ್ಕೆ ಕುಂತಿ ತನ್ನ ನೋವನ್ನೆಲ್ಲ ಯಾಕೆ ಕೇಶವನ ಹತ್ರ ಕೃಷ್ಣನ ಹತ್ರ ಹರುತ್ತಾ ಇರೋದು? ಅವನೊಬ್ಬನೇ ಮನಸ್ಸಿಗೆ ಸಮಾಧಾನವನ್ನ ಕೊಡಕ್ಕೆ ಸಾಧ್ಯ, ಬೇರೆ ಯಾರಿಂದನೂ ಸಾಧ್ಯ ಇಲ್ಲ. ಮನುಷ್ಯನ ಕಿವಿಗೆ ಅರುಹುದ್ರೆ ಅದು ಅವನ ಬಾಯಿಯಿಂದ ಮತ್ತೊಬ್ಬರ ಕಿವಿಗೆ ಹೋಗುತ್ತೆ, ಅವರ ಕಿವಿಯಿಂದ ಮತ್ತೆ ಬಾಯಿ ಮುಖಾಂತರ ಮತ್ತೊಬ್ಬರ ಕಿವಿಗೆ ಹೋಗುತ್ತೆ. ಅಲ್ಲಿ ಸಮಾಧಾನಕ್ಕಿಂತ ಆಡಿಕೆ ಅಥವಾ ನಗೆ ಪಾಟ್ಲಿಕ್ಕೆ ಗುರಿ ಆಗದೆ ಜಾಸ್ತಿ. ನಮ್ಗಿಲ್ದಿರೋ ಕಷ್ಟ ಇವ್ರಿಗಿದ್ಯಾ? ಅಥವಾ ಎಲ್ಲನೂ ಇದ್ರೂ ಕೂಡ ಈ ತರ ನಾಟಕ ಆಡ್ತಾರೆ ಅನ್ನೋ ಮಾತುಗಳು ಕೇಳಿ ಬರುತ್ತೆ. ಕಣ್ಣೀರನ್ನು ನಂಬದಂತಹ ಜನ ನಮ್ ಸುತ್ತ ಇದ್ದಾರೆ. ಉಪವಾಸದಿಂದ ಇದ್ರೂ ಕೂಡ ಹೊಟ್ಟೆ ತುಂಬಿದೆ ಅನ್ನೋ ಜನ ಇದ್ದಾರೆ. ಹಾಗಾಗಿ ನಮ್ಮ ಕಷ್ಟವನ್ನ ಯಾವತ್ತೂ ಕೂಡ ಪರಮಾತ್ಮನ ಹತ್ರನೇ ಅರುಹಬೇಕು. ಹಾಗಾಗಿ ನಾವೆಲ್ಲ ಕುಂತಿ ಆಗ್ಬಿಡ್ಬೇಕು. ಕೆಲವೊಂದ್ಸಲ ಕುಂತಿಯ ಸ್ವಭಾವವನ್ನ ಕೆಲವೊಂದನ್ನ ನಾವು ಅಳವಡಿಸ್ಕೊಳ್ತಾ ಹೋಗ್ಬೇಕು ಜೀವನದಲ್ಲಿ. ಅದಕ್ಕೆ ಏನಂತ ಹೇಳ್ಬೇಕು? ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಹೇಳ್ಬೇಕು. ಧನ್ಯವಾದ.